ನಾವು ನಮ್ಮ ಇಡೀ ಜೀವನದಲ್ಲಿ ಏನೂ ಬೇಕಾದರೂ ಸಾಧಿಸಬಹುದು. ಆದರೆ ಅದನ್ನು ಹೇಗೆ, ಯಾವ ವೇಗದಲ್ಲಿ ಸಾಧಿಸಬೇಕು ಎನ್ನುವುದು ಬಹುಮುಖ್ಯ. ನಾವು ಯೋಚಿಸುವುದಕ್ಕಿಂತಲೂ ವೇಗವಾಗಿ, ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಿದೆ. ಇಂತಹ ಒಂದು ಅದ್ಭುತ ಸಾಧ್ಯತೆಯು ನಿಮ್ಮೆಲ್ಲರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಸತ್ಯವನ್ನು ಅರಿತು ನಿಮ್ಮ ಗುರಿಗಳನ್ನು ನಿಗದಿಪಡಿಸುವ ಮತ್ತು ಅವುಗಳನ್ನು ಸಾಧಿಸುವ ದಿವ್ಯ ಸೂತ್ರಗಳನ್ನು ಇಂದು ನಾವು ಆಳವಾಗಿ ನೋಡೋಣ. ಬ್ರಿಯಾನ್ ಟ್ರೇಸಿ ಅವರ ಗೋಲ್ಸ್ ಕೃತಿಯಲ್ಲಿ ಅಡಗಿರುವ ರಹಸ್ಯಗಳನ್ನು ಇಂದು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಆತ್ಮೀಯ ಕೇಳುಗರಿಗೆ ಮತ್ತು ವೀಕ್ಷಕರಿಗೆ ಆಡಿಯೋ ಇನ್ಸೈಟ್ಸ್ ತಂಡದಿಂದ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರ ಜೀವನವನ್ನು ಸಾರ್ಥಕಗೊಳಿಸುವ, ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸುವ ಮತ್ತು ಯಶಸ್ಸಿನ ಗುಟ್ಟನ್ನು ತಿಳಿಸುವ ಮಹತ್ವದ ಪುಸ್ತಕಗಳ ಸಾರಾಂಶವನ್ನು ನಿಮ್ಮೆದುರು ತರುವುದೇ ನಮ್ಮ ಮುಖ್ಯ ಉದ್ದೇಶ. ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಬದುಕಿನ ಹಾದಿಯನ್ನು ಬದಲಾಯಿಸಬಲ್ಲ, ಶಕ್ತಿಶಾಲಿ ಮತ್ತು ಅತಿ ಹೆಚ್ಚು ಮಾರಾಟವಾಗಿರುವ ಬ್ರಿಯಾನ್ ಟ್ರೇಸಿ ಅವರ ಬ್ಲಾಕ್ಬಸ್ಟರ್ ಕೃತಿ ಗೋಲ್ಸ್ ಫಾರ್ ಟು ಗೆಟ್ ಎವ್ರಿಥಿಂಗ್ ಯು ವಾಂಟ್ ಫಾಸ್ಟರ್ ದ್ಯಾನ್ ಎವರ್ ಥಾಟ್ ಪಾಸಿಬಲ್ ಕುರಿತು ವಿವರವಾಗಿ ವಿಶ್ಲೇಷಣೆ ಮಾಡೋಣ. ನಿಮ್ಮೆಲ್ಲರಿಗೂ ಈ ವಿಶ್ಲೇಷಣೆಯು ಮಾರ್ಗದರ್ಶಕವಾಗಲಿ ಎಂದು ಹಾರೈಸುತ್ತೇವೆ. ಬ್ರಿಯಾನ್ ಟ್ರೇಸಿ ಅವರು ತಮ್ಮ ಇಡೀ ಜೀವನದಲ್ಲಿ ಸ್ವತಃ ಕಲಿತ ಮತ್ತು ಲಕ್ಷಾಂತರ ಜನರಿಗೆ ಕಲಿಸಿದ ಗುರಿ ನಿಗದಿಪಡಿಸುವ ಎಲ್ಲಾ ವಿಧಾನಗಳನ್ನು ಈ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಎಂಬುದು ಬಹುಮುಖ್ಯ. ಯಶಸ್ವಿ ಜನರು ಏಕೆ ಯಶಸ್ವಿಯಾಗುತ್ತಾರೆ ಮತ್ತು ಆ ಯಶಸ್ಸನ್ನು ನೀವು ಹೇಗೆ ಸಾಧಿಸಬಹುದು ಎಂಬುದನ್ನು ಅವರು ಅತ್ಯಂತ ಸರಳ ರೀತಿಯಲ್ಲಿ ವಿವರಿಸಿದ್ದಾರೆ. ನಮ್ಮ ಜೀವನವು ಗುರಿಗಳನ್ನು ಸಾಧಿಸಲು ಅನಿಯಮಿತ ಅವಕಾಶಗಳನ್ನು ನೀಡುವಂತಹ ಒಂದು ಅದ್ಭುತ ಕಾಲಘಟ್ಟದಲ್ಲಿದೆ. ಈ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಗುರಿ ನಿಗದಿಪಡಿಸುವ ಕೌಶಲ ಅತ್ಯವಶ್ಯಕ. ಬ್ರಿಯಾನ್ ಟ್ರೇಸಿ ಅವರ ಜೀವನದ ಆರಂಭದ ಕಥೆಯು ಈ ಪುಸ್ತಕದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಕೇವಲ 18 ವರ್ಷದವರಾಗಿದ್ದಾಗ ಅವರು ಯಾವುದೇ ಪದವಿಯಿಲ್ಲದೆ ಶಾಲೆ ಬಿಟ್ಟಿದ್ದರು. ಅವರ ಮೊದಲ ಕೆಲಸವೆಂದರೆ ಪಾತ್ರೆಗಳನ್ನು ತೊಳೆಯುವುದು. ಆ ನಂತರ ಕೆಲವು ವರ್ಷಗಳ ಕಾಲ ಅವರು ಇತರೆ ಕಠಿಣವಾದ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಿದರು. ಕಾರ್ಖಾನೆಗಳಲ್ಲಿ, ಹೊಲಗಳಲ್ಲಿ ಕೆಲಸ ಮಾಡಿದರು. ಹಲವು ರಾತ್ರಿಗಳು ಅವರು ತಮ್ಮ ಕಾರಿನಲ್ಲೇ ಮಲಗಬೇಕಿತ್ತು ಅಥವಾ ಬಾಡಿಗೆ ಕೊಠಡಿಗಳಲ್ಲಿ ಉಳಿಯಬೇಕಿತ್ತು. ಇದು ಯಶಸ್ಸಿಗೆ ಉತ್ತಮ ಆರಂಭವಾಗಿರಲಿಲ್ಲ. ಅವರಿಗೆ ಸಾಮಾನ್ಯ ಉದ್ಯೋಗಗಳು ದೊರೆಯದಿದ್ದಾಗ ಅವರು ಕಮಿಷನ್ ಆಧಾರಿತ ಮಾರಾಟದ ಕೆಲಸವನ್ನು ತೆಗೆದುಕೊಂಡರು. ಒಂದು ಮಾರಾಟವನ್ನು ಮಾಡಲು ಅವರು ಕಚೇರಿಯಿಂದ ಕಚೇರಿಗೆ, ಮನೆ ಮನೆಗೆ ಅಲೆಯುತ್ತಿದ್ದರು. ಅನೇಕ ದಿನಗಳು ಅವರು ಆ ರಾತ್ರಿ ಮಲಗಲು ಒಂದು ಸ್ಥಳ ಸಿಗುವಷ್ಟು ಹಣ ಸಂಪಾದಿಸಲು ಇಡೀ ದಿನ ಶ್ರಮಿಸಬೇಕಾಗಿತ್ತು. ಈ ಕಷ್ಟಕರ ಪರಿಸ್ಥಿತಿಯಲ್ಲಿಯೇ ಅವರ ಜೀವನದ ಒಂದು ನಿರ್ಣಾಯಕ ತಿರುವು ಸಂಭವಿಸಿತು. ಒಂದು ದಿನ ಅವರು ಒಂದು ಕಾಗದದ ತುಂಡನ್ನು ತೆಗೆದುಕೊಂಡು ತಮ್ಮ ಬದುಕು ನಿರ್ವಹಣೆಯ ಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಗುರಿಯನ್ನು ಬರೆದರು. ಅವರ ಗುರಿ ಏನೆಂದರೆ, ಮನೆ ಮನೆಗೆ ಹೋಗಿ ಮಾರಾಟ ಮಾಡುವ ಕೆಲಸದಿಂದ ಪ್ರತಿ ತಿಂಗಳು $1,000 ಸಂಪಾದಿಸುವುದು. ಅವರು ಆ ಕಾಗದವನ್ನು ಮಡಚಿ ಎಸೆದರು ಮತ್ತು ಅದನ್ನು ಮತ್ತೆ ಎಂದಿಗೂ ಎತ್ತಿ ನೋಡಲಿಲ್ಲ. ಆದರೆ ಕೇವಲ 30 ದಿನಗಳ ನಂತರ ಅವರ ಇಡೀ ಜೀವನವೂ ಬದಲಾಗಿತ್ತು. ಈ 30 ದಿನಗಳ ಅವಧಿಯಲ್ಲಿ ಅವರು ತಮ್ಮ ಮಾರಾಟ ಕೌಶಲ್ಯವನ್ನು ಸುಧಾರಿಸುವ ಒಂದು ಹೊಸ ತಂತ್ರವನ್ನು ಆವಿಷ್ಕರಿಸಿದರು. ಈ ತಂತ್ರದಿಂದಾಗಿ ಅವರ ಗಳಿಕೆಯು 3 ಪಟ್ಟು ಹೆಚ್ಚಾಯಿತು. ಇಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಆ ಕಂಪನಿಯ ಮಾಲೀಕರು ಕಂಪನಿಯನ್ನು ಆ ನಗರಕ್ಕೆ ಹೊಸದಾಗಿ ಬಂದ ಮಾಲೀಕರಿಗೆ ಮಾರಾಟ ಮಾಡಿದರು. ಗುರಿಯನ್ನು ಬರೆದ ನಿಖರವಾಗಿ 30 ದಿನಗಳ ನಂತರ ಹೊಸ ಮಾಲೀಕರು ಬ್ರಿಯಾನ್ ಟ್ರೇಸಿ ಅವರಿಗೆ $1,000 ಸಂಬಳದ ಕೆಲಸವನ್ನು ನೀಡಿದರು. ಆ ಕೆಲಸ ಏನೆಂದರೆ, ಮಾರಾಟ ತರಬೇತಿ ನೀಡುವುದು ಮತ್ತು ಇತರೆ ಜನರಿಗೆ ಮಾರಾಟ ಮಾಡುವ ಸೂತ್ರಗಳನ್ನು ಕಲಿಸುವುದು. ಅವರು ಆ ಕೆಲಸವನ್ನು ಸ್ವೀಕರಿಸಿದರು ಮತ್ತು ಆ ದಿನದಿಂದ ಅವರ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಕೇವಲ 18 ತಿಂಗಳುಗಳ ನಂತರ ಅವರು ಆ ಕೆಲಸದಿಂದ ಹೊರಬಂದು ಮತ್ತೊಂದು ಸಂಸ್ಥೆಯಲ್ಲಿ ಪ್ರಾದೇಶಿಕ ಮಾರಾಟ ವ್ಯವಸ್ಥಾಪಕರಾದರು. ಅವರು ಕೇವಲ 25 ವರ್ಷದವರಿದ್ದಾಗ ಅವರು ಒಂದು ಹೊಸ ವ್ಯವಹಾರದಲ್ಲಿ ತೊಡಗಿ $90,000 ಆದಾಯವನ್ನು ಗಳಿಸಿದರು. ನಂತರ ಅವರು ತಾವು ಕಲಿತ ಗುರಿ ನಿಗದಿಪಡಿಸುವ ಮತ್ತು ಉತ್ತಮವಾಗಿ ಮಾರಾಟ ಮಾಡುವ ವಿಧಾನಗಳನ್ನು ಇತರರಿಗೆ ಕಲಿಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದಲ್ಲೇ ಈ ತರಬೇತಿ ಪಡೆದ ಜನರು ತಮ್ಮ ಆದಾಯವನ್ನು 10 ಪಟ್ಟು ಹೆಚ್ಚಿಸಿಕೊಂಡರು ಎಂಬುದು ಗಮನಾರ್ಹ ಸಂಗತಿ. ನಿಮಗೆ ಈ ಹಿನ್ನೆಲೆಯನ್ನು ಏಕೆ ಹೇಳಲಾಗುತ್ತಿದೆ ಎಂದರೆ, ಬ್ರಿಯಾನ್ ಟ್ರೇಸಿ ಅವರು ತಮ್ಮ ಈ ಕಠಿಣ ಪ್ರಯಾಣದಲ್ಲಿ ಕಲಿತ ಮತ್ತು ಅನುಭವಿಸಿದ ಎಲ್ಲಾ ಯಶಸ್ಸಿನ ಸೂತ್ರಗಳನ್ನು ಈ ಪುಸ್ತಕದಲ್ಲಿ ವಿವರವಾಗಿ ಒಂದೊಂದಾಗಿ ವಿವರಿಸಿದ್ದಾರೆ. ಈ ಪುಸ್ತಕದಲ್ಲಿನ ಮಾಹಿತಿಯನ್ನು ನಾವು 12 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಈ ಭಾಗಗಳಲ್ಲಿ ಹಲವಾರು ಉಪವಿಭಾಗಗಳೂ ಇವೆ. ಈ ಪುಸ್ತಕದಲ್ಲಿನ ಜ್ಞಾನವು ಶೂನ್ಯದಿಂದ ಪ್ರಾರಂಭಿಸಿ ಜೀವನದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ತಲುಪಲು ನಮಗೆಲ್ಲರಿಗೂ ಒಂದು ಅವಕಾಶವಾಗಿದೆ. ಆದ್ದರಿಂದ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಅತ್ಯಂತ ಗಮನವಿಟ್ಟು ವೀಕ್ಷಿಸಿ. ಬಹುಶಃ ಇಂದಿನ ನಂತರ ನಿಮ್ಮ ಇಡೀ ಜೀವನದ ಹಾದಿಯೇ ಬದಲಾಗಬಹುದು. ಭಾಗ 1, ನಿಮ್ಮದೇ ಆದ ಜಗತ್ತನ್ನು ನೀವೇ ಸೃಷ್ಟಿಸಿರಿ. ಕ್ರಿಯೇಟ್ ಯೋರ್ ವರ್ಲ್ಡ್. ಮಾನವ ಇತಿಹಾಸದಲ್ಲಿನ ಅತಿದೊಡ್ಡ ಆವಿಷ್ಕಾರಗಳಲ್ಲಿ ಒಂದು ಏನೆಂದರೆ ನಮ್ಮ ಜೀವನದ ಸನ್ನಿವೇಶಗಳನ್ನು ನಾವೇ ಸೃಷ್ಟಿಸಲು ನಮ್ಮ ಮನಸ್ಸಿಗಿರುವ ಸಾಮರ್ಥ್ಯ.
ನಾವು ಈ ಜಗತ್ತಿನಲ್ಲಿ ನೋಡುವ ಪ್ರತಿಯೊಂದು ವಸ್ತುವು ಒಂದು ಆಲೋಚನೆಯಿಂದ ಪ್ರಾರಂಭವಾಯಿತು ಎಂಬುದು ನಿರ್ವಿವಾದದ ಸತ್ಯ. ಮನೆಯ ಚಾವಣಿಯಿಂದ ಹಿಡಿದು ನಾವು ಬಳಸುವ ಮೊಬೈಲ್ ಫೋನ್ಗಳವರೆಗೆ ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಅಂಶವೂ ಮೊದಲು ಒಂದು ಕಲ್ಪನೆ ಅಥವಾ ಒಂದು ಕನಸಾಗಿ ಹುಟ್ಟಿಕೊಂಡಿತ್ತು. ನಿಮ್ಮ ಆಲೋಚನೆಗಳು ಸೃಜನಾತ್ಮಕವಾಗಿವೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಮತ್ತು ನಿಮ್ಮೊಂದಿಗೆ ಸಂಭವಿಸುವ ಪ್ರತಿಯೊಂದು ಸಂಗತಿಯನ್ನು ರೂಪಿಸುತ್ತವೆ. ಅಂತಿಮವಾಗಿ ತತ್ವಶಾಸ್ತ್ರ, ಮೆಟಾಫಿಸಿಕ್ಸ್, ಭೌತಶಾಸ್ತ್ರ ಮತ್ತು ಮನೋವಿಜ್ಞಾನದ ಸಾರಾಂಶವು ಈ ಸರಳ ಸಿದ್ಧಾಂತದಲ್ಲಿ ಅಡಗಿದೆ. ನೀವು ಯಾವ ವಿಷಯಗಳ ಬಗ್ಗೆ ಹೆಚ್ಚು ಸಮಯ ಯೋಚಿಸುತ್ತೀರೋ ಕೊನೆಗೆ ನೀವು ಅದೇ ಆಗುತ್ತೀರಿ. ನಿಮ್ಮ ಹೊರಗಿನ ಪ್ರಪಂಚವು ನಿಮ್ಮ ಆಂತರಿಕ ಪ್ರಪಂಚದ ಪ್ರತಿಬಿಂಬವಾಗಿ ರೂಪುಗೊಳ್ಳುತ್ತದೆ. ನೀವು ನಿರಂತರವಾಗಿ ಯಾವ ವಿಷಯಗಳ ಬಗ್ಗೆ ಯೋಚಿಸುತ್ತೀರೋ ಅದೇ ನಿಮ್ಮ ವಾಸ್ತವ ಸತ್ಯವಾಗಿ ಪರಿಣಮಿಸುತ್ತದೆ. ಸಾವಿರಾರು ಯಶಸ್ವಿ ಜನರನ್ನು ಒಂದು ಸರಳ ಪ್ರಶ್ನೆಯನ್ನು ಕೇಳಲಾಯಿತು: ನೀವು ಹೆಚ್ಚು ಸಮಯ ಏನು ಯೋಚಿಸುತ್ತೀರಿ? ಇದಕ್ಕೆ ಬಂದ ಸಾಮಾನ್ಯ ಉತ್ತರ ಏನೆಂದರೆ, ಯಶಸ್ವಿ ಜನರು ತಾವು ಬಯಸುವ ವಿಷಯಗಳ ಬಗ್ಗೆ ಮತ್ತು ಆ ವಿಷಯಗಳನ್ನು ಹೇಗೆ ಸಾಧಿಸಬೇಕು ಎಂಬುದರ ಬಗ್ಗೆ ಸದಾ ಯೋಚಿಸುತ್ತಾರೆ. ಮತ್ತೊಂದೆಡೆ ಅತೃಪ್ತ ಜನರು ಸಾಮಾನ್ಯವಾಗಿ ತಾವು ಬಯಸದ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಯೋಚಿಸುತ್ತಾರೆ. ಅವರು ತಮ್ಮ ಸಮಸ್ಯೆಗಳು ಮತ್ತು ಚಿಂತೆಗಳ ಬಗ್ಗೆಯೇ ಹೆಚ್ಚು ಗಮನ ಹರಿಸುತ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು ತಮ್ಮ ಆಲೋಚನೆಗಳು ಮತ್ತು ಮಾತುಕತೆಗಳನ್ನು ತಾವು ಅತಿ ಹೆಚ್ಚು ಬಯಸುವ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ನಿಖರವಾದ ಗುರಿಗಳಿಲ್ಲದೆ ಬದುಕುವುದು ಎಂದರೆ ನಿಮ್ಮ ಕಾರು ಎಷ್ಟೇ ಶಕ್ತಿಶಾಲಿಯಾದ ಎಂಜಿನ್ ಹೊಂದಿರಲಿ ಅಥವಾ ಎಷ್ಟೇ ದುಬಾರಿಯಾಗಿರಲಿ ಅದನ್ನು ಕಡಿಮೆ ಗೇರ್ನಲ್ಲಿ ಓಡಿಸಿದಂತೆಯೇ ಸರಿ. ನಿಮ್ಮ ಹಾದಿ ಅತ್ಯಂತ ಸುಗಮವಾಗಿದ್ದರೂ ಸಹ ನೀವು ನಿಧಾನವಾಗಿ ಚಲಿಸಬೇಕಾಗುತ್ತದೆ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುವುದರಿಂದ ಗೊಂದಲವು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ನೀವು ಹೆಚ್ಚು ಬಯಸುವ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಸ್ಪಷ್ಟವಾದ ಗುರಿಗಳು ನಿಮ್ಮ ಜೀವನದ ಆಕ್ಸಿಲರೇಟರ್ ಮೇಲೆ ಹೆಜ್ಜೆ ಇಡಲು ಸಹಾಯ ಮಾಡುತ್ತವೆ. ಇದರಿಂದ ನೀವು ಜೀವನದಲ್ಲಿ ಬಯಸಿದ್ದನ್ನು ಸಾಧಿಸಬಹುದು. ಭಾಗ 2: ಸ್ವಯಂಚಾಲಿತ ಗುರಿ ಸಾಧನಾ ಕಾರ್ಯವಿಧಾನ, ದಿ ಆಟೋಮ್ಯಾಟಿಕ್ ಗೋಲ್ ಸೀಕಿಂಗ್ ಮೆಕ್ಯಾನಿಸಮ್. ಈಗ ನೀವು ಒಂದು ಸ್ವಯಂಚಾಲಿತ ಗುರಿ ಸಾಧನಾ ಕಾರ್ಯವಿಧಾನವನ್ನು ನಿಮ್ಮೊಳಗೆ ಊಹಿಸಿಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ವಾಸಿಸುವ ಒಂದು ಪಾರಿವಾಳವನ್ನು ತೆಗೆದುಕೊಂಡು ಅದನ್ನು ಅದರ ಗೂಡಿನಿಂದ ಹೊರತೆಗೆದು ಒಂದು ಪಂಜರದಲ್ಲಿ ಇರಿಸಿ, ಪಂಜರವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮತ್ತು ಆ ಪೆಟ್ಟಿಗೆಯನ್ನು ಒಂದು ಟ್ರಕ್ನೊಳಗೆ ಮುಚ್ಚಿ. ನಂತರ ನೀವು ಆ ಟ್ರಕ್ ಅನ್ನು ಸಾವಿರಾರು ಕಿಲೋಮೀಟರ್ ದೂರದ ಹಾರ್ಡ್ವೇರ್ಗೆ ಓಡಿಸಿಕೊಂಡು ಹೋಗಿ. ನೀವು ಟ್ರಕ್ನಿಂದ ಪಾರಿವಾಳವನ್ನು ಹೊರಗೆ ತೆಗೆದರೆ ಅದು ಗಾಳಿಯಲ್ಲಿ ಹಾರುತ್ತದೆ, 3 ಬಾರಿ ಸುತ್ತು ಹಾಕುತ್ತದೆ ಮತ್ತು ನಂತರ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ತನ್ನ ಮನೆಯ ಗೂಡಿನ ಕಡೆಗೆ ನೇರವಾಗಿ ಹಾರಲು ಪ್ರಾರಂಭಿಸುತ್ತದೆ. ಪ್ರಪಂಚದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾವುದೇ ಜೀವಿ ಇಂತಹ ಒಂದು ಕಾರ್ಯವಿಧಾನವನ್ನು ಹೊಂದಿಲ್ಲ. ನೀವು ಆ ಗೂಡಿನಲ್ಲಿ ವಾಸಿಸುವ ಪಾರಿವಾಳದಂತೆ ಗುರಿಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ, ಆದರೆ ಒಂದು ಮಹತ್ತರವಾದ ಸೇರ್ಪಡೆಯೊಂದಿಗೆ. ನೀವು ನಿಮ್ಮ ಗುರಿಯ ಬಗ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾದಾಗ ಅದನ್ನು ಹೇಗೆ ಸಾಧಿಸಬೇಕು ಎಂದು ತಿಳಿಯುವ ಅಗತ್ಯವಿಲ್ಲ. ನೀವು ಏನನ್ನು ಬಯಸುತ್ತೀರಿ ಎಂದು ಸರಳವಾಗಿ ನಿರ್ಧರಿಸುವುದರಿಂದ ನೀವು ನಿಮ್ಮ ಗುರಿಯ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಗುರಿಯು ನಿಮ್ಮ ಕಡೆಗೆ ಚಲಿಸುತ್ತದೆ. ಸಂಪೂರ್ಣ ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಗುರಿಯು ಸಂಧಿಸುತ್ತೀರಿ. ಈ ಕಾರಣದಿಂದಾಗಿಯೇ ನಿಮ್ಮ ಪ್ರತಿ ಗುರಿಯನ್ನು, ಅದು ಏನೇ ಆಗಿರಲಿ, ನೀವು ಸಾಧಿಸಬಹುದು. ನಿಮ್ಮ ಗುರಿ ಇಂದು ಮನೆಗೆ ಹೋಗಿ ಟಿವಿ ನೋಡುವುದಾಗಿದ್ದರೆ ನೀವು ಅದನ್ನು ಪೂರೈಸುತ್ತೀರಿ. ನಿಮ್ಮ ಗುರಿ ಆರೋಗ್ಯ, ಸಂತೋಷ ಮತ್ತು ಹಣವನ್ನು ಹೊಂದಿರುವ ಒಂದು ಜೀವನವನ್ನು ನಿರ್ಮಿಸುವುದಾಗಿದ್ದರೆ ನೀವು ಅದನ್ನು ಸಹ ಸಾಧಿಸುತ್ತೀರಿ. ಕಂಪ್ಯೂಟರ್ನಂತೆ ನಿಮ್ಮ ಗುರಿ ಸಾಧಿಸುವ ಕಾರ್ಯವಿಧಾನವು ನಿರ್ಣಯರಹಿತವಾಗಿರುತ್ತದೆ. ನೀವು ಏನನ್ನು ಬಯಸುತ್ತೀರೋ ಅದನ್ನು ಅದು ಸ್ವಯಂಚಾಲಿತವಾಗಿ ಮತ್ತು ಸಾರ್ವಕಾಲಿಕವಾಗಿ ನಿಮಗೆ ನೀಡುತ್ತದೆ. ನಿಮ್ಮ ಗುರಿಯ ಗಾತ್ರವನ್ನು ಅದು ಪರಿಗಣಿಸುವುದಿಲ್ಲ. ನೀವು ಚಿಕ್ಕ ಗುರಿಗಳನ್ನು ನಿಗದಿಪಡಿಸಿದರೆ ನಿಮ್ಮೊಳಗಿನ ಈ ಸ್ವಯಂಚಾಲಿತ ಕಾರ್ಯವಿಧಾನವು ನಿಮಗೆ ಚಿಕ್ಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ದೊಡ್ಡ ಗುರಿಗಳನ್ನು ನಿಗದಿಪಡಿಸಿದರೆ ಅದೇ ಕಾರ್ಯವಿಧಾನವು ನಿಮಗೆ ದೊಡ್ಡ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ಶಕ್ತಿಯು ನಿಮ್ಮೊಳಗೆ ಸದಾ ಇರುತ್ತದೆ. ಭಾಗ 3: ಜನರು ಏಕೆ ಗುರಿಗಳನ್ನು ನಿಗದಿಪಡಿಸುವುದಿಲ್ಲ? ವೈ ಪೀಪಲ್ ಡೋಂಟ್ ಸೆಟ್ ಗೋಲ್ಸ್. ಗುರಿ ಸಾಧನೆಯು ಸ್ವಯಂಚಾಲಿತ ಪ್ರಕ್ರಿಯೆಯಾಗಿದ್ದರೆ ಏಕೆ ಕೆಲವು ಜನರು ಮಾತ್ರ ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಬರೆದಿರುತ್ತಾರೆ, ಅಳೆಯಲು ಸಾಧ್ಯವಿರುವ ಸಮಯ ಪರಿಮಿತಿಯುಳ್ಳ ಗುರಿಗಳನ್ನು ಹೊಂದಿರುತ್ತಾರೆ ಮತ್ತು ಅವುಗಳ ಮೇಲೆ ಪ್ರತಿದಿನ ಕೆಲಸ ಮಾಡುತ್ತಾರೆ ಎಂಬ ಪ್ರಶ್ನೆ ಮೂಡುತ್ತದೆ. ಇದು ಜೀವನದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ. ಬ್ರಿಯಾನ್ ಟ್ರೇಸಿಯವರು ಜನರು ಗುರಿಗಳನ್ನು ನಿಗದಿಪಡಿಸದಿರಲು 4 ಮುಖ್ಯ ಕಾರಣಗಳನ್ನು ನೀಡುತ್ತಾರೆ. 1. ಗುರಿಗಳು ಮುಖ್ಯವಲ್ಲವೆಂದು ಅವರು ಭಾವಿಸುತ್ತಾರೆ. ಹೆಚ್ಚಿನ ಜನರು ಗುರಿಗಳ ಅಗತ್ಯವನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿಲ್ಲ. ನೀವು ಯಾರೂ ಗುರಿಯನ್ನು ಹೊಂದಿರದ ಮನೆಯಲ್ಲಿ ಬೆಳೆದಿದ್ದರೆ ಅಥವಾ ಗುರಿಗಳನ್ನು ಚರ್ಚಿಸದ ಮತ್ತು ಗೌರವಿಸದ ಜನರ ಗುಂಪಿನೊಂದಿಗೆ ಬೆಳೆದಿದ್ದರೆ ಗುರಿಗಳ ಅವಶ್ಯಕತೆಯ ಬಗ್ಗೆ ತಿಳಿಯದೆಯೇ ವಯಸ್ಕರಾಗುವುದು ಸುಲಭ. ಇದು ನಿಮ್ಮ ಉಳಿದ ಜೀವನಕ್ಕೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ. ನಿಮ್ಮ ಸುತ್ತಮುತ್ತ ನೋಡಿ.
ನಿಮ್ಮ ಎಷ್ಟು ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ಸ್ಪಷ್ಟವಾದ ಗುರಿಗಳನ್ನು ಹೊಂದಿದ್ದಾರೆ ಮತ್ತು ಅವುಗಳ ಮೇಲೆ ಪ್ರತಿದಿನ ಕೆಲಸ ಮಾಡುತ್ತಿದ್ದಾರೆ? ಬಹುಶಃ ಸಂಖ್ಯೆ ಕಡಿಮೆಯೇ ಇರಬಹುದು. 2. ಗುರಿಗಳನ್ನು ಸರಿಯಾಗಿ ನಿಗದಿಪಡಿಸುವುದು ಹೇಗೆಂದು ಅವರಿಗೆ ತಿಳಿದಿರುವುದಿಲ್ಲ. ಇದಕ್ಕಿಂತ ಕೆಟ್ಟ ವಿಷಯವೆಂದರೆ ಹೆಚ್ಚಿನ ಜನರು ತಾವು ಈಗಾಗಲೇ ಗುರಿಗಳನ್ನು ಹೊಂದಿದ್ದೇವೆ ಎಂದು ಭಾವಿಸುತ್ತಾರೆ. ಅವರು ಹೇಳಬಹುದು, ನಾನು ಸಂತೋಷವಾಗಿರಲು ಬಯಸುತ್ತೇನೆ ಮತ್ತು ನಾನು ಬಹಳಷ್ಟು ಹಣವನ್ನು ಗಳಿಸಲು ಬಯಸುತ್ತೇನೆ. ಆದರೆ ನೆನಪಿಡಿ, ಇವು ಕೇವಲ ಆಸೆಗಳು ಅಥವಾ ಫ್ಯಾಂಟಸಿಗಳು. ಇವು ಗುರಿಗಳಲ್ಲ. ಇಂತಹ ಆಸೆಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತವೆ. ಆಸೆಗಳು ಮತ್ತು ಗುರಿಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಗುರಿಯು ಬರೆಯಲ್ಪಟ್ಟ, ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟ ಅಂಶವಾಗಿರುತ್ತದೆ. ಅದನ್ನು ಬೇರೆಯವರಿಗೆ ಸುಲಭವಾಗಿ ಮತ್ತು ತ್ವರಿತವಾಗಿ ವಿವರಿಸಬಹುದು. ನೀವು ಅದನ್ನು ಅಳೆಯಬಹುದು ಮತ್ತು ಅದನ್ನು ಸಾಧಿಸಿದ್ದೀರಾ ಅಥವಾ ಇಲ್ಲವೇ ಎಂದು ನಿಮಗೆ ತಿಳಿಯಬಹುದು. ಆಸೆಗಳಿಗೆ ಇಂತಹ ಸ್ಪಷ್ಟತೆ ಇರುವುದಿಲ್ಲ. 3. ವಿಫಲತೆಯ ಭಯ, ಫಿಯರ್ ಆಫ್ ಫೇಲಿಯರ್. ಜನರು ಭವಿಷ್ಯದ ಬಗ್ಗೆ ಭಯವನ್ನು ಹೊಂದಿರುತ್ತಾರೆ. ವಿಫಲತೆಯ ಭಯವು ಅತ್ಯಂತ ಶಕ್ತಿಯುತವಾದ ಭಾವನಾತ್ಮಕ ಅಡಚಣೆಯಾಗಿದೆ ಮತ್ತು ಈ ಭಯದಿಂದ ನಮ್ಮಲ್ಲಿ ಬಹುತೇಕರು ಅರಿವಿಲ್ಲದೆಯೇ ಬಳಲುತ್ತೇವೆ. ನಾವು ಹಿಂದೆಂದಾದರೂ ವಿಫಲತೆಯನ್ನು ಅನುಭವಿಸಿದಾಗ ನಾವು ಹೆಚ್ಚು ಜಾಗರೂಕರಾಗುತ್ತೇವೆ ಮತ್ತು ಭವಿಷ್ಯದಲ್ಲಿ ವೈಫಲ್ಯವನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ. ಹೆಚ್ಚಿನ ಜನರು ಅರಿವಿಲ್ಲದೆಯೇ ಮಾಡುವ ಒಂದು ದೊಡ್ಡ ತಪ್ಪು ಎಂದರೆ ವಿಫಲರಾಗಬಹುದು ಎಂಬ ಭಯದಿಂದ ಅವರು ಯಾವುದೇ ಗುರಿಯನ್ನೇ ನಿಗದಿಪಡಿಸುವುದಿಲ್ಲ. ಹೀಗೆ ಮಾಡುವುದರಿಂದ ಅವರು ವಿಫಲತೆಯ ಭಯವನ್ನು ತಪ್ಪಿಸುತ್ತಾರೆ ಎಂದು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ಯಶಸ್ಸಿನ ಅವಕಾಶಗಳನ್ನೇ ಕಳೆದುಕೊಳ್ಳುತ್ತಿರುತ್ತಾರೆ. 4. ಟೀಕೆಗೆ ಒಳಗಾಗುವ ಭಯ, ಫಿಯರ್ ಆಫ್ ರಿಜೆಕ್ಷನ್. ಜನರು ಟೀಕೆಗೆ ಒಳಗಾಗುವ ಭಯವನ್ನು ಸಹ ಹೊಂದಿರುತ್ತಾರೆ. ಒಂದು ವೇಳೆ ತಾವು ಗುರಿಗಳನ್ನು ನಿಗದಿಪಡಿಸಿದರೆ ಮತ್ತು ಅವುಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಜನರು ತಮ್ಮನ್ನು ಗೇಲಿ ಮಾಡುತ್ತಾರೆ ಅಥವಾ ಟೀಕಿಸುತ್ತಾರೆ ಎಂದು ಅವರು ಹೆದರುತ್ತಾರೆ. ಇದಕ್ಕಾಗಿಯೇ ಬ್ರಿಯಾನ್ ಟ್ರೇಸಿಯವರು ಒಂದು ಪ್ರಮುಖ ಸಲಹೆಯನ್ನು ನೀಡುತ್ತಾರೆ. ನಿಮ್ಮ ಗುರಿಗಳನ್ನು ನೀವು ನಿಗದಿಪಡಿಸುವಾಗ ಯಾರೊಬ್ಬರಿಗೂ ಅದರ ಬಗ್ಗೆ ಹೇಳಬೇಡಿ. ಬದಲಿಗೆ ನಿಮ್ಮ ಫಲಿತಾಂಶಗಳ ಮೂಲಕ ಅವರಿಗೆ ತೋರಿಸಿ. ನೀವು ಯಶಸ್ವಿ ಫಲಿತಾಂಶಗಳನ್ನು ನೀಡಿದಾಗ ಟೀಕೆಗಳು ತಾನಾಗಿಯೇ ಮಾಯವಾಗುತ್ತವೆ. ಭಾಗ 4. 3% ಪವಾಡ, ದ ಮಿರಕಲ್ ಆಫ್ 3%. ಬ್ರಿಯಾನ್ ಟ್ರೇಸಿ ಅವರು ತಮ್ಮ ಪುಸ್ತಕದಲ್ಲಿ ಯೇಲ್ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಒಂದು ಐತಿಹಾಸಿಕ ಅಧ್ಯಯನದ ಬಗ್ಗೆ ವಿವರವಾಗಿ ಮಾತನಾಡುತ್ತಾರೆ. ಈ ಅಧ್ಯಯನವನ್ನು 1980ರಲ್ಲಿ ನಡೆಸಲಾಯಿತು. ಯೇಲ್ನ MBA ಕಾರ್ಯಕ್ರಮದ ಪದವೀಧರರನ್ನು ಅವರ ಭವಿಷ್ಯಕ್ಕಾಗಿ ಸ್ಪಷ್ಟವಾದ ಗುರಿಗಳನ್ನು ನಿಗದಿಪಡಿಸಿದ್ದಾರೆಯೇ ಮತ್ತು ಅವುಗಳನ್ನು ಸಾಧಿಸಲು ಯೋಜನೆಯನ್ನು ರೂಪಿಸಿದ್ದಾರೆಯೇ ಎಂದು ಕೇಳಲಾಯಿತು. ಫಲಿತಾಂಶಗಳು ಆಶ್ಚರ್ಯಕರವಾಗಿದ್ದವು. ಕೇವಲ 3%ದಷ್ಟು ಪದವೀಧರರು ಮಾತ್ರ ಲಿಖಿತ ಗುರಿಗಳನ್ನು ಮತ್ತು ಅವುಗಳನ್ನು ಸಾಧಿಸುವ ಸ್ಪಷ್ಟ ಯೋಜನೆಗಳನ್ನು ಹೊಂದಿದ್ದರು. 10% ಜನರು ಗುರಿಗಳನ್ನು ಹೊಂದಿದ್ದರು ಆದರೆ ಅವುಗಳನ್ನು ಬರೆದಿರಲಿಲ್ಲ, ಮತ್ತು ಸಂಪೂರ್ಣವಾದ 84% ಜನರು ಯಾವುದೇ ನಿರ್ದಿಷ್ಟ ಗುರಿಗಳನ್ನೇ ಹೊಂದಿರಲಿಲ್ಲ. 10 ವರ್ಷಗಳ ನಂತರ 1990ರಲ್ಲಿ ಸಂಶೋಧಕರು ಈ ಪದವೀಧರರೊಂದಿಗೆ ಮತ್ತೆ ಸಂದರ್ಶನ ನಡೆಸಿದರು. ಗುರಿಗಳನ್ನು ಬರೆಯದಿದ್ದ 10% ಜನರು ಯಾವುದೇ ಗುರಿಗಳನ್ನು ಹೊಂದಿರದ 84% ವಿದ್ಯಾರ್ಥಿಗಳಿಗಿಂತ 2ರಷ್ಟು ಹೆಚ್ಚು ಹಣವನ್ನು ಸಂಪಾದಿಸುತ್ತಿದ್ದರು ಎಂದು ಅವರು ಕಂಡುಹಿಡಿದರು. ಆದರೆ ನಿಜವಾದ ಆಶ್ಚರ್ಯಕರ ಸಂಗತಿಯೆಂದರೆ ಲಿಖಿತ ಮತ್ತು ಸ್ಪಷ್ಟ ಗುರಿಗಳನ್ನು ಹೊಂದಿದ್ದ ಆ 3% ವಿದ್ಯಾರ್ಥಿಗಳು ಉಳಿದ 97% ಜನರ ಒಟ್ಟು ಸಂಪಾದನೆಗಿಂತ 10 ಪಟ್ಟು ಹೆಚ್ಚು ಹಣವನ್ನು ಗಳಿಸುತ್ತಿದ್ದರು. ಈ 3 ಗುಂಪುಗಳ ನಡುವಿನ ವ್ಯತ್ಯಾಸಕ್ಕೆ ಕೇವಲ ಒಂದೇ ಒಂದು ಕಾರಣವಿತ್ತು: ಗುರಿಗಳ ಸ್ಪಷ್ಟತೆ. ಅವರ ಗುರಿಗಳು ಎಷ್ಟು ನಿರ್ದಿಷ್ಟವಾಗಿದ್ದವು, ಅವುಗಳನ್ನು ಬರೆಯಲಾಗಿತ್ತೆ ಎಂಬುದು ಯಶಸ್ಸಿನ ಮಟ್ಟವನ್ನು ನಿರ್ಧರಿಸಿತ್ತು. ಭಾಗ 5. ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ನೀವೇ ತೆಗೆದುಕೊಳ್ಳಿ, ಟೇಕ್ ಚಾರ್ಜ್ ಆಫ್ ಯೋರ್ ಲೈಫ್. ಬ್ರಿಯಾನ್ ಟ್ರೇಸಿ ಅವರಿಗೆ 21 ವರ್ಷ ವಯಸ್ಸಾಗಿದ್ದಾಗ ಅವರು ಸಂಪೂರ್ಣವಾಗಿ ಹಣವಿಲ್ಲದವರಾಗಿದ್ದರು ಮತ್ತು ಒಂದು ಸಣ್ಣ ಕೊಳಕು ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರು. ಅವರು ಹಗಲಿನಲ್ಲಿ ನಿರ್ಮಾಣ ಕಾರ್ಯದ ಕೆಲಸ ಮಾಡುತ್ತಿದ್ದರು. ರಾತ್ರಿಯಲ್ಲಿ ಹೊರಗೆ ಹೋಗಲು ಹಣವಿಲ್ಲದ ಕಾರಣ ಅವರಿಗೆ ಬಹಳಷ್ಟು ಸಮಯ ಸಿಗುತ್ತಿತ್ತು. ಒಂದು ದಿನ ಅವರು ತಮ್ಮ ಸಣ್ಣ ಅಡುಗೆಮನೆಯ ಟೇಬಲ್ ಮೇಲೆ ಕುಳಿತಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಅಸಾಧಾರಣ ಅರಿವು ಮೂಡಿತು. ಇದು ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಅವರು ಆ ಕ್ಷಣದಲ್ಲಿ ತಿಳಿದುಕೊಂಡಿದ್ದು ಏನೆಂದರೆ, ಇನ್ನು ಮುಂದೆ ತಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದಕ್ಕೆ ಸಂಪೂರ್ಣ ಜವಾಬ್ದಾರರು ತಾವೇ ಆಗಿರುತ್ತಾರೆ. ಯಾರೂ ಎಂದಿಗೂ ಅವರಿಗೆ ಸಹಾಯ ಮಾಡಲು ಬರುವುದಿಲ್ಲ, ಯಾರೂ ಅವರನ್ನು ರಕ್ಷಿಸಲು ಬರುವುದಿಲ್ಲ ಎಂದು ಅವರು ಸ್ಪಷ್ಟವಾಗಿ ಮನಗಂಡರು. ಅವರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಬೇಕಿದ್ದರೆ ಅದು ಅವರಿಂದಲೇ ಪ್ರಾರಂಭವಾಗಬೇಕು. ತಾವು ಬದಲಾಗದಿದ್ದರೆ ಬೇರೇನೂ ಬದಲಾಗುವುದಿಲ್ಲ ಎಂದು ಅವರು ಅರಿತರು. ಆ ಕ್ಷಣವನ್ನು ಅವರು ಇನ್ನೂ ನೆನಪಿಸಿಕೊಳ್ಳುತ್ತಾರೆ. ಅವರು ತಮ್ಮ ಜೀವನದ ಸಂಪೂರ್ಣ ಹೊಣೆಗಾರಿಕೆಯನ್ನು ಸ್ವೀಕರಿಸಿದರು. ನೀವು ನಿಜವಾಗಿಯೂ ವಯಸ್ಕರಾಗಲು ಬಯಸಿದರೆ ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿ ಎಂದು ಬ್ರಿಯಾನ್ ಟ್ರೇಸಿ ಹೇಳುತ್ತಾರೆ.
ನಿಮ್ಮ ಕೆಟ್ಟ ಶತ್ರು ಮತ್ತು ಸಂತೋಷದ ಅತಿದೊಡ್ಡ ವಿರೋಧಿಯು ಎಲ್ಲಾ ರೀತಿಯ ನಕಾರಾತ್ಮಕ ಭಾವನೆಗಳು ಎಂಬುದನ್ನು ಅರಿತುಕೊಳ್ಳಿ. ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿ. ಫ್ರೀಡಮ್ ಫ್ರಾಮ್ ನೆಗೆಟಿವ್ ಇಮೋಷನ್ಸ್. ನಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಕೆಳಕ್ಕೆ ಎಳೆಯುತ್ತವೆ ಮತ್ತು ನಿಮ್ಮ ಜೀವನದ ಎಲ್ಲಾ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ಇತಿಹಾಸದ ಎಲ್ಲಾ ದೊಡ್ಡ ಕಾಯಿಲೆಗಳು ಅಥವಾ ಸಾಂಕ್ರಾಮಿಕ ರೋಗಗಳು ಒಟ್ಟಾಗಿ ಮಾಡಿದ ಹಾನಿಗಿಂತ ಹೆಚ್ಚಿನ ಹಾನಿಯನ್ನು ನಕಾರಾತ್ಮಕ ಭಾವನೆಗಳು ಮಾನವ ಸಮಾಜಕ್ಕೆ ಮಾಡಿವೆ. ನೀವು ನಿಜವಾಗಿಯೂ ಯಶಸ್ವಿಯಾಗಿ ಮತ್ತು ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಅತಿದೊಡ್ಡ ಗುರಿಯು ನಿಮ್ಮನ್ನು ನಕಾರಾತ್ಮಕ ಭಾವನೆಗಳಿಂದ ಮುಕ್ತಗೊಳಿಸುವುದಾಗಿರಬೇಕು. ಎಲ್ಲಾ ನಕಾರಾತ್ಮಕ ಭಾವನೆಗಳು 4 ನಿರ್ದಿಷ್ಟ ಅಂಶಗಳಿಂದ ಉಂಟಾಗುತ್ತವೆ. ನೀವು ಈ ಅಂಶಗಳನ್ನು ಕಂಡುಕೊಂಡು ಅವುಗಳನ್ನು ನಿಮ್ಮ ನಡವಳಿಕೆಯಿಂದ ತೆಗೆದುಹಾಕಿದರೆ ನಿಮ್ಮ ನಕಾರಾತ್ಮಕ ಭಾವನೆಗಳು ಸ್ವಯಂಚಾಲಿತವಾಗಿ ನಿಂತು ಹೋಗುತ್ತವೆ. ನಕಾರಾತ್ಮಕತೆಯ 4 ಮೂಲ ಕಾರಣಗಳು. 1. ಸಮರ್ಥನೆ ನೀಡುವುದನ್ನು ನಿಲ್ಲಿಸಿ. ಸ್ಟಾಪ್ ಜಸ್ಟಿಫೈಯಿಂಗ್. ಮೊದಲ ಅಂಶವೆಂದರೆ ಸಮರ್ಥನೆ. ನೀವು ನಿಮ್ಮನ್ನು ಮತ್ತು ಇತರರನ್ನು ಸಮರ್ಥಿಸುವವರೆಗೆ ಮಾತ್ರ ನೀವು ನಕಾರಾತ್ಮಕವಾಗಿರಬಹುದು. ಅಂದರೆ ನೀವು ಅಸಮಾಧಾನಗೊಂಡಿರುವುದು ಅಥವಾ ಕೋಪಗೊಂಡಿರುವುದು ಸರಿ ಎಂದು ನೀವೇ ಸಾಬೀತುಪಡಿಸಲು ಪ್ರಯತ್ನಿಸುವವರೆಗೆ ಮಾತ್ರ ಆ ಕೋಪ ಅಥವಾ ನಕಾರಾತ್ಮಕತೆಯೂ ಇರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಆರ್ಥಿಕ ಬದಲಾವಣೆಯ ಕಾರಣದಿಂದ ಕೆಲಸದಿಂದ ತೆಗೆದುಹಾಕಿದಾಗ ಅವರು ತಮ್ಮ ಮಾಲೀಕರ ಮೇಲೆ ಕೋಪಗೊಳ್ಳುತ್ತಾರೆ ಮತ್ತು ತಮ್ಮನ್ನು ವಜಾಗೊಳಿಸಿದ್ದು ತಪ್ಪು ಎಂದು ವಿವರಿಸಲು ಕಾರಣಗಳನ್ನು ನೀಡುತ್ತಾರೆ. ಇಲ್ಲಿ ಅವರು ತಮ್ಮ ಕೋಪಕ್ಕೆ ಕಾರಣಗಳನ್ನು ನೀಡುವ ಮೂಲಕ ಅದನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಅವರು ತಮ್ಮ ನಕಾರಾತ್ಮಕ ಭಾವನೆಗಳನ್ನು ಸಮರ್ಥಿಸಿಕೊಳ್ಳುವವರೆಗೆ ಆ ನಕಾರಾತ್ಮಕ ಭಾವನೆಗಳು ಅವರನ್ನು ನಿಯಂತ್ರಿಸುತ್ತವೆ ಮತ್ತು ಅವರ ಹೆಚ್ಚಿನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಆದರೆ ಅವರು ನಾನು ವಜಾಗೊಂಡಿದ್ದೇನೆ, ಇದು ನಡೆಯುತ್ತದೆ, ಜನರನ್ನು ಯಾವಾಗಲೂ ವಜಾಗೊಳಿಸಲಾಗುತ್ತದೆ ಎಂದು ಹೇಳಲು ಪ್ರಾರಂಭಿಸಿದಾಗ ಅವರ ನಕಾರಾತ್ಮಕ ಭಾವನೆಗಳು ಕೊನೆಗೊಳ್ಳುತ್ತವೆ. ಅವರು ಶಾಂತವಾಗುತ್ತಾರೆ ಮತ್ತು ಉತ್ತಮ ಉದ್ಯೋಗವನ್ನು ಪಡೆಯಲು ಅಗತ್ಯವಿರುವ ಎಲ್ಲಾ ಕ್ರಮಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ನೀವು ಸಮರ್ಥನೆ ನೀಡುವುದನ್ನು ನಿಲ್ಲಿಸಿದಾಗ ನೀವು ಸಕಾರಾತ್ಮಕ ಮತ್ತು ಪರಿಣಾಮಕಾರಿ ವ್ಯಕ್ತಿಯಾಗುತ್ತೀರಿ. 2. ತರ್ಕಬದ್ಧಗೊಳಿಸುವಿಕೆ ಮತ್ತು ಕ್ಷಮೆಯನ್ನು ನಿಲ್ಲಿಸಿ. ಸ್ಟಾಪ್ ರಾಷನಲೈಸಿಂಗ್ ಆ್ಯಂಡ್ ಎಕ್ಸ್ಕ್ಯೂಸಿಂಗ್. ನಕಾರಾತ್ಮಕ ಭಾವನೆಗಳಿಗೆ 2ನೇ ಕಾರಣವೆಂದರೆ ತರ್ಕಬದ್ಧಗೊಳಿಸುವಿಕೆ. ನೀವು ತರ್ಕಬದ್ಧಗೊಳಿಸಿದಾಗ ನೀವು ಸಾಮಾಜಿಕವಾಗಿ ಸ್ವೀಕಾರಾರ್ಹವಲ್ಲದ ಕ್ರಿಯೆಗೆ ಸಾಮಾಜಿಕವಾಗಿ ಸ್ವೀಕಾರಾರ್ಹ ವಿವರಣೆಯನ್ನು ನೀಡಲು ಪ್ರಾರಂಭಿಸುತ್ತೀರಿ. ನೀವೆಲ್ಲರೂ ಏಕೆ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ನೀವು ವಿವರಿಸುತ್ತೀರಿ. ಈ ಸಮರ್ಥನೆ ಅಂದರೆ ತರ್ಕಬದ್ಧಗೊಳಿಸುವಿಕೆಯು ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ಜೀವಂತವಾಗಿರಿಸುತ್ತದೆ. ತರ್ಕಬದ್ಧಗೊಳಿಸುವಿಕೆಯ ಅಪ್ಲಿಕೇಶನ್ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಬೇರೆಯವರನ್ನೋ ಅಥವಾ ಬೇರೆ ವಸ್ತುವನ್ನೋ ಕಾರಣವೆಂದು ಹೇಳುತ್ತೀರಿ. 3. ಇತರರ ಅಭಿಪ್ರಾಯಗಳನ್ನು ಲೆಕ್ಕಿಸುವುದನ್ನು ನಿಲ್ಲಿಸಿ. ಸ್ಟಾಪ್ ಓವರ್ ಕೇರಿಂಗ್ ಅಬೌಟ್ ಅದರ್ಸ್ ಒಪಿನಿಯನ್ಸ್. ನಕಾರಾತ್ಮಕ ಭಾವನೆಗಳಿಗೆ 3ನೇ ಕಾರಣವೆಂದರೆ ಜನರು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿ ಅಥವಾ ಅವರ ಟೀಕೆಗಳಿಗೆ ನೀವು ನೀಡುವ ಅತಿಯಾದ ಪ್ರತಿಕ್ರಿಯೆ ಅಥವಾ ಅತಿಸಂವೇದನೆ. ಕೆಲವು ಜನರಿಗೆ ಅವರ ಸಂಪೂರ್ಣ ಆತ್ಮಚಿತ್ರವು ಇತರ ಜನರು ಅವರೊಂದಿಗೆ ಹೇಗೆ ಮಾತನಾಡುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇತರರ ಅಭಿಪ್ರಾಯಗಳನ್ನು ಹೊರತುಪಡಿಸಿ ಅವರಿಗೆ ತಮ್ಮದೇ ಆದ ಯಾವುದೇ ವೈಯಕ್ತಿಕ ಮೌಲ್ಯ ಅಥವಾ ಗುರುತು ಇರುವುದಿಲ್ಲ. ಆ ಅಭಿಪ್ರಾಯಗಳು ನಕಾರಾತ್ಮಕವಾದರೆ ಆ ವ್ಯಕ್ತಿಯು ತಕ್ಷಣವೇ ಅಸಮಾಧಾನ, ಕೋಪ ಮತ್ತು ಖಿನ್ನತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಈ ಸಮಸ್ಯೆಗಳನ್ನು ನಿಭಾಯಿಸುವ ಮಾರ್ಗವೆಂದರೆ ನಿಮ್ಮ ಬಗ್ಗೆ ಯಾರೂ ಅಷ್ಟೊಂದು ಯೋಚಿಸುತ್ತಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಹೆಚ್ಚಿನ ಜನರು ತಮ್ಮ ಬಗ್ಗೆ ಮತ್ತು ತಮ್ಮ ಜೀವನದ ಬಗ್ಗೆಯೇ ಹೆಚ್ಚು ಯೋಚಿಸುತ್ತಿರುತ್ತಾರೆ. ಅವರಿಗೆ ಇತರರ ಬಗ್ಗೆ ಯೋಚಿಸಲು ಸಮಯವೇ ಇರುವುದಿಲ್ಲ. ಬ್ರಿಯಾನ್ ಟ್ರೇಸಿ ಅವರು ಹೇಳುವಂತೆ, ಜನರು ನಿಮ್ಮ ಬಗ್ಗೆ ಎಷ್ಟು ಕಡಿಮೆ ಯೋಚಿಸುತ್ತಾರೆ ಎಂದು ನಿಮಗೆ ತಿಳಿದಿದ್ದರೆ ನೀವು ನಾಚಿಕೆ ಪಡುತ್ತೀರಿ. ಬೇರೊಬ್ಬರು ನಿಮ್ಮ ಸಂತೋಷ ಅಥವಾ ಅಸಂತೋಷಕ್ಕೆ ಜವಾಬ್ದಾರರಲ್ಲ ಎಂಬುದನ್ನು ಅರಿತುಕೊಳ್ಳಿ. 4. ದೂಷಿಸುವುದನ್ನು ನಿಲ್ಲಿಸಿ. ಸ್ಟಾಪ್ ಬ್ಲೇಮಿಂಗ್. ನಕಾರಾತ್ಮಕ ಭಾವನೆಗಳಿಗೆ 4ನೇ ಕಾರಣವೆಂದರೆ ದೂಷಿಸುವುದು. ಬ್ರಿಯಾನ್ ಟ್ರೇಸಿ ಅವರು ತಮ್ಮ ಸಾರಾಂಶದಲ್ಲಿ ನಕಾರಾತ್ಮಕ ಮನೋಭಾವದ ಮರವನ್ನು ಚಿತ್ರಿಸಿದಾಗ ಅವರು ದೂಷಿಸುವಿಕೆಯನ್ನು ಮರದ ಕಾಂಡವೆಂದು ಗುರುತಿಸುತ್ತಾರೆ. ನೀವು ಮರದ ಕಾಂಡವನ್ನು ಕತ್ತರಿಸಿದಾಗ ಮರದ ಎಲ್ಲಾ ಹಣ್ಣುಗಳು, ಅಂದರೆ ಎಲ್ಲಾ ನಕಾರಾತ್ಮಕ ಭಾವನೆಗಳು ತಕ್ಷಣವೇ ಕೆಳಗೆ ಬೀಳುತ್ತವೆ. ಆದ್ದರಿಂದ ದೂಷಿಸುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನಕ್ಕೆ ನೀವೊಬ್ಬರೇ ಜವಾಬ್ದಾರರು ಎಂಬುದನ್ನು ಅರಿತುಕೊಳ್ಳಿ. ಭಾಗ 6. ನಿಮ್ಮ ನಂಬಿಕೆಗಳನ್ನು ವಿಶ್ಲೇಷಿಸಿ. ಅನಲೈಸ್ ಯೋರ್ ಬಿಲೀಫ್ಸ್. ಎಲ್ಲಾ ಮಾನಸಿಕ ನಿಯಮಗಳಲ್ಲಿ ಬಹುಶಃ ಅತ್ಯಂತ ಮುಖ್ಯವಾದ ನಿಯಮವೆಂದರೆ ನಂಬಿಕೆಯ ನಿಯಮ. ಈ ನಿಯಮವು ನೀವು ಬಲವಾಗಿ ನಂಬುವ ಸಂಗತಿಯು ನಿಮ್ಮ ವಾಸ್ತವ ಸತ್ಯವಾಗಿ ಪರಿಣಮಿಸುತ್ತದೆ ಎಂದು ಹೇಳುತ್ತದೆ. ಬ್ರಿಯಾನ್ ಟ್ರೇಸಿ ಹೇಳುತ್ತಾರೆ, ನೀವು ನೋಡುವುದನ್ನು ನೀವು ನಂಬುವುದಿಲ್ಲ, ಬದಲಾಗಿ ನೀವು ಯಾವುದನ್ನು ನಂಬುತ್ತೀರೋ ಅದನ್ನೇ ನೀವು ನೋಡುತ್ತೀರಿ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಡಾ. ವಿಲಿಯಂ ಜೇಮ್ಸ್ ಅವರು 1895ರಲ್ಲಿ ನಮ್ಮ ಪೀಳಿಗೆಯ ಅತಿದೊಡ್ಡ ಕ್ರಾಂತಿಕಾರಿ ಆವಿಷ್ಕಾರವೆಂದರೆ ಜನರು ತಮ್ಮ ಮನಸ್ಸಿನೊಳಗಿನ ಮನೋಭಾವವನ್ನು ಬದಲಾಯಿಸುವ ಮೂಲಕ ತಮ್ಮ ಹೊರಗಿನ ಪ್ರಪಂಚವನ್ನು ಬದಲಾಯಿಸಬಹುದು ಎಂಬ ಸತ್ಯ ಎಂದು ಹೇಳಿದ್ದರು. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸಿ.
ನಿಮ್ಮ ಜೀವನದಲ್ಲಿನ ಎಲ್ಲಾ ಸುಧಾರಣೆಗಳು ನಿಮ್ಮ ನಂಬಿಕೆಗಳನ್ನು ಬದಲಾಯಿಸುವುದರ ಮೂಲಕವೇ ಬರುತ್ತವೆ. ನೀವು ಏನನ್ನು ಮಾಡಬಹುದು ಮತ್ತು ನಿಮಗೆ ಯಾವುದು ಸಾಧ್ಯ ಎಂದು ನೀವು ನಂಬುತ್ತೀರಿ ಎಂಬ ಆಲೋಚನೆಗಳನ್ನು ಬದಲಾಯಿಸುವುದರಿಂದ ಈ ಸುಧಾರಣೆಗಳು ಪ್ರಾರಂಭವಾಗುತ್ತವೆ. ಉದಾಹರಣೆಗೆ, ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಲು ನೀವು ಬಯಸುತ್ತೀರಾ? ಖಂಡಿತ ಬಯಸುತ್ತೀರಿ. ಅದು ಸಾಧ್ಯ ಎಂದು ನಿಮಗೆ ಅನಿಸುತ್ತದೆಯೇ? ಅಥವಾ ನಿಮ್ಮ ಆದಾಯವನ್ನು 3 ಪಟ್ಟು ಹೆಚ್ಚಿಸಲು ನೀವು ಬಯಸುತ್ತೀರಾ? ಅದು ಕೂಡ ಸಾಧ್ಯ ಎಂದು ನಿಮಗೆ ಅನಿಸುತ್ತದೆಯೇ? ಅದು ಸಾಧ್ಯ ಎಂದು ನಿಮಗೆ ಅನಿಸಿದರೆ ಅದು ಖಂಡಿತ ಸಾಧ್ಯ. ನಿಮ್ಮ ನಂಬಿಕೆಯ ಮಟ್ಟವು ನಿಮ್ಮ ಸಾಧನೆಯ ಮಟ್ಟವನ್ನು ನಿರ್ಧರಿಸುತ್ತದೆ. ತಜ್ಞರನ್ನು ನಿರ್ಲಕ್ಷಿಸಿ. ಇಗ್ನೋರ್ ದಿ ಎಕ್ಸ್ಪರ್ಟ್ಸ್. ಆಲ್ಬರ್ಟ್ ಐನ್ಸ್ಟೈನ್ ಅವರನ್ನು ಶಾಲೆಗೆ ಕಲಿಕೆ ಅಸಾಮರ್ಥ್ಯವಿದೆ ಎಂದು ಹೇಳಿ ಮನೆಗೆ ಕಳುಹಿಸಲಾಗಿತ್ತು. ಅವರು ಅಧ್ಯಯನ ಮಾಡಲು ಯೋಗ್ಯರಲ್ಲ ಎಂದು ಅವರ ಪೋಷಕರಿಗೆ ತಿಳಿಸಲಾಗಿತ್ತು. ಆದರೆ ಅವರ ಪೋಷಕರು ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಆಲ್ಬರ್ಟ್ ಅವರಿಗೆ ಪುಸ್ತಕಗಳನ್ನು ಮತ್ತು ನಿಘಂಟುಗಳನ್ನು ಓದಲು ಉತ್ತೇಜನ ನೀಡಿದರು ಮತ್ತು ಮಾನವ ಇತಿಹಾಸಕ್ಕೆ ಅವರು ಮಾಡಿದ ಕೊಡುಗೆ ನಮಗೆಲ್ಲಾ ತಿಳಿದಿದೆ. ಕಲಿಕೆಯ ಅಸಾಮರ್ಥ್ಯಗಳ ಕುರಿತ ಅಧ್ಯಯನಗಳ ಪ್ರಕಾರ ಫಾರ್ಚೂನ್ 500 ಕಂಪನಿಗಳ ಬಹುತೇಕ ಸಿಇಒಗಳು ಮತ್ತು ಸಂಸ್ಥಾಪಕರು ಶಾಲೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳಾಗಿರಲಿಲ್ಲ. ಆದರೆ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಿದರು. ಥಾಮಸ್ ಎಡಿಸನ್ ಅವರನ್ನು 11 ವರ್ಷದವನಾಗಿದ್ದಾಗಲೇ ಶಾಲೆಯಿಂದ ಹೊರಹಾಕಲಾಯಿತು. ಅವರ ಅಧ್ಯಯನದ ಮೇಲೆ ಹಣ ಖರ್ಚು ಮಾಡುವುದು ಹಣವನ್ನು ವ್ಯರ್ಥ ಮಾಡಿದಂತೆ ಎಂದು ಅವರ ಪೋಷಕರಿಗೆ ಹೇಳಲಾಯಿತು. ಆದರೆ ಎಡಿಸನ್ ಅವರು ಆಧುನಿಕ ಯುಗದ ಶ್ರೇಷ್ಠ ಆವಿಷ್ಕಾರಕರಲ್ಲಿ ಒಬ್ಬರಾದರು. ಸೀಮಿತಗೊಳಿಸುವ ನಂಬಿಕೆಗಳು ನಿಮ್ಮನ್ನು ಹಲವು ವರ್ಷಗಳ ಕಾಲ ಹಿಂದಿಕ್ಕೆ ಇಡಬಹುದು. ಆದ್ದರಿಂದ ಇತರರ ಮಾತುಗಳನ್ನು ನಂಬಬೇಡಿ. ಬದಲಿಗೆ ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಕೆಲಸವನ್ನು ಮಾಡಲು ನನಗೆ ಸಾಧ್ಯವೇ? ಬಿಲೀಫ್ಸ್ ಆರ್ ಲರ್ನ್ಡ್. ನಂಬಿಕೆಗಳ ಬಗ್ಗೆ ಇರುವ ಉತ್ತಮ ವಿಷಯವೆಂದರೆ ಎಲ್ಲ ನಂಬಿಕೆಗಳನ್ನು ಕಲಿಯಲಾಗುತ್ತದೆ. ಹಾಗಾಗಿ ನಿಮ್ಮ ಯಾವುದೇ ನಂಬಿಕೆಗಳು ನಿಮಗೆ ಸಹಾಯ ಮಾಡುತ್ತಿಲ್ಲ ಎಂದಾದರೆ ಅವುಗಳನ್ನು ಮರೆಯಬಹುದು. ನೀವು ಈ ಜಗತ್ತಿಗೆ ಬಂದಾಗ ನಿಮಗೆ ಯಾವುದೇ ನಂಬಿಕೆಗಳಿರಲಿಲ್ಲ. ನಿಮ್ಮ ಬಗ್ಗೆ, ಇತರರ ಬಗ್ಗೆ, ನಿಮ್ಮ ರಾಜಕೀಯ ಪಕ್ಷದ ಬಗ್ಗೆ ಅಥವಾ ಪ್ರಪಂಚದ ಬಗ್ಗೆ ಯಾವುದೇ ಸೀಮಿತಗೊಳಿಸುವ ನಂಬಿಕೆಗಳನ್ನು ನೀವು ಹೊಂದಿರಲಿಲ್ಲ. ನೀವು ನಿಮ್ಮ ಬಗ್ಗೆ ತಿಳಿದಿರುವ ಅನೇಕ ವಿಷಯಗಳು ವಾಸ್ತವದಲ್ಲಿ ಸತ್ಯವಾಗಿರುವುದಿಲ್ಲ ಮತ್ತು ಅವು ಕೇವಲ ನಿಮ್ಮ ಯಶಸ್ಸನ್ನು ಸೀಮಿತಗೊಳಿಸುವ ನಂಬಿಕೆಗಳಾಗಿವೆ. ನಿಮ್ಮ ಯಶಸ್ಸಿನ ಬೀಗವನ್ನು ತೆರೆಯಲು ನಿಮ್ಮ ಸೀಮಿತಗೊಳಿಸುವ ನಂಬಿಕೆಗಳನ್ನು ನೀವು ಕಂಡುಹಿಡಿಯಬೇಕು ಮತ್ತು ನಂತರ ನಿಮ್ಮನ್ನೇ ಪ್ರಶ್ನಿಸಬೇಕು. ಒಂದು ವೇಳೆ ಇದು ನಿಜವಾಗಿಲ್ಲದಿದ್ದರೆ ಹೇಗಿರುತ್ತದೆ? ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ನಂತೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ನೀವು ನಂಬಿಕೆಯನ್ನು ಪ್ರೋಗ್ರಾಂ ಮಾಡಬಹುದು ಎಂದು ಊಹಿಸಿ. ನೀವು ನಕಾರಾತ್ಮಕ ನಂಬಿಕೆಯನ್ನು ಅಳಿಸಿಹಾಕಲು ಒಂದು ಧನಾತ್ಮಕ ಸಿಡಿ ಕೊಳ್ಳಬೇಕಾದರೆ ನೀವು ಯಾವುದನ್ನು ಖರೀದಿಸುತ್ತೀರಿ? ನೀವು ಖರೀದಿಸಬೇಕಾದ ನಂಬಿಕೆ ಇದು: ನಾನು ಜೀವನದಲ್ಲಿ ಯಶಸ್ವಿಯಾಗಲು ನಿರ್ಧರಿಸಲ್ಪಟ್ಟಿದ್ದೇನೆ. ನೀವು ಜೀವನದಲ್ಲಿ ಮಹಾನ್ ಯಶಸ್ಸನ್ನು ಸಾಧಿಸುತ್ತೀರಿ ಎಂದು ಸಂಪೂರ್ಣವಾಗಿ ನಂಬಿದರೆ ನೀವು ನಿಮ್ಮ ಜೀವನದ ಎಲ್ಲವನ್ನೂ ಯಶಸ್ವಿಯಾಗುವ ವ್ಯಕ್ತಿ ಮಾಡುವ ರೀತಿಯಲ್ಲಿಯೇ ಮಾಡುತ್ತೀರಿ. ಎಲ್ಲ ಕ್ಷೇತ್ರಗಳಲ್ಲಿನ ಉನ್ನತ ಜನರು ಇದೇ ರೀತಿ ಯೋಚಿಸುತ್ತಾರೆ ಎಂಬುದನ್ನು ಬ್ರಿಯಾನ್ ಟ್ರೇಸಿ ಹೇಳುತ್ತಾರೆ. ಸಕಾರಾತ್ಮಕ ಮನೋಭಾವ, ಪಾಸಿಟಿವ್ ಆಟಿಟ್ಯೂಡ್. ಯಶಸ್ವಿ ಜನರು ಎಲ್ಲಾ ಸನ್ನಿವೇಶಗಳಲ್ಲಿ ಒಳ್ಳೆಯದನ್ನು ನೋಡುತ್ತಾರೆ. ಅವರಿಗೆ ತಿಳಿದಿದೆ, ಎಷ್ಟೇ ಕಷ್ಟಗಳು ಎದುರಾಗಲಿ, ಎಷ್ಟೇ ಕೆಟ್ಟದ್ದಾಗಲಿ, ಅವರು ಯಾವಾಗಲೂ ಆ ಸನ್ನಿವೇಶದ ಒಳ್ಳೆಯ ಅಂಶವನ್ನು ನೋಡಲು ಪ್ರಯತ್ನಿಸುತ್ತಾರೆ. ನಿಮ್ಮ ನಂಬಿಕೆಗಳು ಸಕಾರಾತ್ಮಕವಾಗಿದ್ದರೆ ನೀವು ಪ್ರತಿ ಅಡಚಣೆ ಮತ್ತು ತೊಂದರೆಯಲ್ಲಿ ಅಮೂಲ್ಯವಾದ ಪಾಠವನ್ನು ಕಲಿಯುತ್ತೀರಿ. ಗುರಿಗಳನ್ನು ಸಾಧಿಸಲು ನೀವು ಹಾದಿಯಲ್ಲಿ ಅನೇಕ ಪಾಠಗಳನ್ನು ಕಲಿಯಬೇಕಾಗುತ್ತದೆ ಎಂದು ನೀವು ಆತ್ಮವಿಶ್ವಾಸದಿಂದ ನಂಬುತ್ತೀರಿ. ನೆಪೋಲಿಯನ್ ಹಿಲ್ ಅವರು ಬರೆದಂತೆ, ಪ್ರತಿಯೊಂದು ಕಷ್ಟ ಮತ್ತು ಹಿನ್ನಡೆಯಲ್ಲೂ ಸಮಾನವಾದ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಯೋಜನವೂ ಅಡಗಿರುತ್ತದೆ. ಈ ರೀತಿಯ ಮನೋಭಾವದಿಂದ ನಿಮ್ಮೊಂದಿಗೆ ಏನೇ ಸಂಭವಿಸಿದರೂ ನೀವು ಖಂಡಿತವಾಗಿಯೂ ಅದರಿಂದ ಪ್ರಯೋಜನ ಪಡೆಯುತ್ತೀರಿ. ಭಾಗ 7. ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಮಿಸಿ. ಕ್ರಿಯೇಟ್ ಯೋರ್ ಓನ್ ಫ್ಯೂಚರ್. ಬ್ರಿಯಾನ್ ಟ್ರೇಸಿ ಅವರು ಸಾವಿರಾರು ನಾಯಕರನ್ನು ಹಲವಾರು ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ ಪ್ರತಿ ನಾಯಕನಲ್ಲಿ ಕಂಡುಬಂದ ಒಂದು ಸಾಮಾನ್ಯ ಗುಣವೆಂದರೆ ದೂರದೃಷ್ಟಿಯ ಗುಣ ಎಂದು ಕಂಡುಕೊಂಡರು. ನಾಯಕರಿಗೆ ಒಂದು ಸ್ಪಷ್ಟವಾದ ದೂರದೃಷ್ಟಿ ಇರುತ್ತದೆ. ನಾಯಕರಲ್ಲದವರಿಗೆ ಈ ದೂರದೃಷ್ಟಿ ಇರುವುದಿಲ್ಲ. ಮಾನವ ಇತಿಹಾಸದ ಬಹುಮುಖ್ಯ ಆವಿಷ್ಕಾರಗಳಲ್ಲಿ ಒಂದು ಏನೆಂದರೆ, ನೀವು ಹೆಚ್ಚು ಸಮಯ ಯಾವುದರ ಬಗ್ಗೆ ಯೋಚಿಸುತ್ತೀರೋ ಅದೇ ನೀವು ಆಗುತ್ತೀರಿ. ಹಾಗಾದರೆ ನಾಯಕರು ಹೆಚ್ಚು ಸಮಯ ಯಾವುದರ ಬಗ್ಗೆ ಯೋಚಿಸುತ್ತಾರೆ ಎಂಬುದು ಪ್ರಶ್ನೆ. ಉತ್ತರ ಸರಳ: ನಾಯಕರು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ. ಅವರು ಎಲ್ಲಿಗೆ ಹೋಗಲು ಬಯಸುತ್ತಾರೆ ಮತ್ತು ಅಲ್ಲಿಗೆ ಹೋಗಲು ಏನು ಮಾಡಬಹುದು ಎಂದು ಯೋಚಿಸುತ್ತಾರೆ. ಮತ್ತೊಂದೆಡೆ ನಾಯಕರಲ್ಲದವರು ಸಾಮಾನ್ಯವಾಗಿ ತಮ್ಮ ಭೂತಕಾಲದ ಬಗ್ಗೆ ಯೋಚಿಸುತ್ತಾರೆ. ಅವರು ಹಿಂದಿನ ತೊಂದರೆಗಳು ಮತ್ತು ತಪ್ಪು ನಿರ್ಧಾರಗಳ ಬಗ್ಗೆ ಯೋಚಿಸುತ್ತಾರೆ. ಭವಿಷ್ಯದ ಬಗ್ಗೆ ಯೋಚಿಸುವುದು ನಾಯಕತ್ವದ ಗುಣವಾಗಿದೆ. ಇದನ್ನು ಭವಿಷ್ಯದ ದೃಷ್ಟಿಕೋನ ಎಂದು ಕರೆಯಲಾಗುತ್ತದೆ. ನಾಯಕರು ತಾವು ಏನು ಸಾಧಿಸಲು ಬಯಸುತ್ತಾರೆ ಮತ್ತು 5 ಅಥವಾ 10 ವರ್ಷಗಳ ನಂತರ ಎಲ್ಲಿ ಇರಲು ಬಯಸುತ್ತಾರೆ ಎಂದು ಯೋಚಿಸುತ್ತಾರೆ. ಅವರು ಬಯಸುವ ವಿಷಯಗಳ ಬಗ್ಗೆ ಮತ್ತು ಅವುಗಳನ್ನು ಸಾಧಿಸುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಾರೆ.
ಉತ್ತಮ ಸುದ್ದಿ ಎಂದರೆ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಾಗ ನೀವು ನಾಯಕನಂತೆ ಯೋಚಿಸಲು ಪ್ರಾರಂಭಿಸುತ್ತೀರಿ ಮತ್ತು ಶೀಘ್ರದಲ್ಲೇ ನಾಯಕರು ಪಡೆಯುವ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಬರ್ಟ್ ಬ್ಲ್ಯಾಕ್ವೆಲ್ ಅವರು 50 ವರ್ಷಗಳಿಗಿಂತ ಹೆಚ್ಚು ಸಂಶೋಧನೆಯ ನಂತರ ದೀರ್ಘಕಾಲೀನ ದೃಷ್ಟಿಕೋನವು ವೈಯಕ್ತಿಕ ಯಶಸ್ಸಿಗೆ ಪ್ರಮುಖ ಅಂಶವಾಗಿದೆ ಎಂದು ತೀರ್ಮಾನಿಸಿದರು. ದೀರ್ಘಕಾಲೀನ ದೃಷ್ಟಿಕೋನ ಎಂದರೆ ಭವಿಷ್ಯದ ಬಗ್ಗೆ ನಿರಂತರವಾಗಿ ಯೋಚಿಸುವುದು. ಇದು ಅತ್ಯಂತ ಮಹತ್ವದ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿದರೆ ಆ ಭವಿಷ್ಯವು ವಾಸ್ತವವಾಗಲು ನೀವು ಇಂದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಯಶಸ್ವಿ ಯೋಜನೆಗಾಗಿ ನೀವು ನಿಮ್ಮ ಜೀವನಕ್ಕಾಗಿ ಒಂದು ದೀರ್ಘಕಾಲೀನ ದೃಷ್ಟಿಕೋನವನ್ನು ರಚಿಸಬೇಕು. ವಿವೇಕದ ಅಭ್ಯಾಸ, ಪ್ರಾಕ್ಟಿಸ್ ಕ್ಲಾರಿಟಿ. ಕೇವಲ 1 ವರ್ಷದ ಅವಧಿಯಲ್ಲಿ ಸಾಮಾನ್ಯ ಫಲಿತಾಂಶಗಳನ್ನು ಪಡೆಯುತ್ತಿದ್ದ ಜನರು ಇದ್ದಕ್ಕಿದ್ದಂತೆ ಮಹಾ ಯಶಸ್ಸನ್ನು ಸಾಧಿಸುವುದನ್ನು ಬ್ರಿಯಾನ್ ಟ್ರೇಸಿಯವರು ಕಂಡುಕೊಂಡರು. ಅವರು ಏನು ಮಾಡುತ್ತಿದ್ದರು ಎಂಬುದನ್ನು ಅಧ್ಯಯನ ಮಾಡಿದಾಗ ಅವರು ವಿವೇಕವನ್ನು ಅಭ್ಯಾಸ ಮಾಡುತ್ತಿದ್ದರು ಎಂದು ತಿಳಿಯಿತು. ವಿವೇಕವನ್ನು ಅಭ್ಯಾಸ ಮಾಡುವುದೆಂದರೆ ಯಾವುದೇ ನಿರ್ದಿಷ್ಟ ಗುರಿಗಳಿಲ್ಲದೆ ನೀವು ತೆರೆದ ಆಕಾಶದಲ್ಲಿ ಅಲೆದಾಡುತ್ತಿರುವಂತೆ ಮೊದಲು ನಿಮ್ಮ ಜೀವನವನ್ನು ನೋಡಬೇಕು. ನಂತರ ನಿಮ್ಮ ಮನಸ್ಸಿಗೆ ಹಿಂತಿರುಗಿ ಮತ್ತು ಪ್ರಶ್ನೆ ಕೇಳಿ, ಈ ಹಂತದಿಂದ ನನ್ನ ಜೀವನದ ಆದರ್ಶ ಭವಿಷ್ಯ ಹೇಗಿರಬೇಕು? ನಿಮ್ಮ ಜೀವನದ 20 ವರ್ಷಗಳ ನಂತರ ಹೇಗಿರಬೇಕು ಎಂದು ನೀವು ನಿಖರವಾಗಿ ನಿರ್ಧರಿಸುವುದು ಅತ್ಯಂತ ಅವಶ್ಯಕ. ಇದನ್ನು ನಿರ್ಧರಿಸಿದ ನಂತರ ನೀವು ಬಯಸುವ ವಿಷಯಗಳನ್ನು ಸಾಧಿಸಲು ನೀವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಯಶಸ್ಸು ಬಹುತೇಕ ಖಚಿತವಾಗಿರುತ್ತದೆ. ಶತಮಾನಗಳಿಂದ ಪ್ರತಿ ದೊಡ್ಡ ಸಾಧನೆಯು ವಿವೇಕ ಮತ್ತು ಸ್ಪಷ್ಟತೆಯ ಮೇಲೆ ಅವಲಂಬಿತವಾಗಿದೆ ಎಂಬುದು ನಮಗೆ ತಿಳಿದಿದೆ. ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನೀವು ಸಂಪೂರ್ಣವಾಗಿ ಸ್ಪಷ್ಟವಾದಾಗ ನಿಮ್ಮ ಗುರಿಯ ಕಡೆಗೆ ನಿಮ್ಮನ್ನು ಕರೆದೊಯ್ಯುವ ಎಲ್ಲಾ ಕಾರ್ಯಗಳನ್ನು ನೀವು ಮಾಡಲು ಪ್ರಾರಂಭಿಸುತ್ತೀರಿ. ಭಾಗ 8 ಗುರಿ ನಿಗದಿಪಡಿಸುವ 7 ಸಾಮಾನ್ಯ ಸೂತ್ರಗಳು 7 ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಗೋಲ್ ಸೆಟ್ಟಿಂಗ್. ಗುರಿಗಳನ್ನು ಸಾಧಿಸುವುದು ಸ್ವಯಂಚಾಲಿತವಾಗಿದ್ದರೂ ಕೆಲವೇ ಜನರು ಮಾತ್ರ ಗುರಿಗಳನ್ನು ಏಕೆ ಹೊಂದಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ಹಿಂದೆ ಚರ್ಚಿಸಲಾಗಿದೆ. ಮುಖ್ಯ ಕಾರಣವೆಂದರೆ ಗುರಿಗಳನ್ನು ಹೇಗೆ ನಿಗದಿಪಡಿಸಬೇಕು ಎಂದು ಅವರಿಗೆ ತಿಳಿದಿಲ್ಲ. ಈ ವಿಭಾಗದಲ್ಲಿ ಗುರಿಗಳನ್ನು ನಿಗದಿಪಡಿಸುವ 7 ಪ್ರಮುಖ ಸಾಮಾನ್ಯ ಸೂತ್ರಗಳನ್ನು ನಾವು ಚರ್ಚಿಸುತ್ತೇವೆ. ನೀವು ನಿಮ್ಮ ಗುರಿಯನ್ನು ಸಾಧಿಸಲು ವಿಫಲವಾದರೆ ಅದು ಸಾಮಾನ್ಯವಾಗಿ ಈ ಸೂತ್ರಗಳಲ್ಲಿ ಒಂದರ ಕೊರತೆಯಿಂದಾಗಿರುತ್ತದೆ. 1. ಗುರಿಗಳು ಸ್ಪಷ್ಟವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು, ವಿವರವಾಗಿರಬೇಕು ಮತ್ತು ಬರೆಯಲ್ಪಟ್ಟಿರಬೇಕು. ಕ್ಲಿಯರ್, ಸ್ಪೆಸಿಫಿಕ್, ಡೀಟೇಲ್ಡ್, ರಿಟನ್. ಖುಷಿಯಾಗಿರಿ ಅಥವಾ ಹೆಚ್ಚು ಹಣ ಗಳಿಸಿ ಎಂಬಂತಹ ಸಾಮಾನ್ಯ ಆಸೆಗಳು ಗುರಿಗಳಲ್ಲ. ಗುರಿಯು ನಿರ್ದಿಷ್ಟವಾಗಿರಬೇಕು ಮತ್ತು ನಿಮ್ಮ ಮನಸ್ಸಿನಲ್ಲಿ ನೀವು ಸ್ಪಷ್ಟವಾಗಿ ದೃಶ್ಯೀಕರಿಸಲು ಮತ್ತು ವ್ಯಾಖ್ಯಾನಿಸಲು ಸಾಧ್ಯವಾಗುವಂತಹದ್ದಾಗಿರಬೇಕು. ಇದು ಸ್ಪಷ್ಟತೆಯ ಅತ್ಯಂತ ಮೂಲಭೂತ ನಿಯಮವಾಗಿದೆ. 2. ಗುರಿಗಳು ಅಳೆಯಲು ಸಾಧ್ಯವಾಗುವಂತಹವು ಮತ್ತು ವಸ್ತುನಿಷ್ಠವಾಗಿರಬೇಕು. ಮೆಜರಬಲ್ ಆ್ಯಂಡ್ ಆಬ್ಜೆಕ್ಟಿವ್. ತುಂಬಾ ಹಣ ಗಳಿಸುವುದು ಗುರಿಯಲ್ಲ, ಅದು ಒಂದು ಆಸೆ. ಮತ್ತೊಂದೆಡೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಗಳಿಸುವುದು ಸ್ಪಷ್ಟವಾದ, ವಸ್ತುನಿಷ್ಠ ಮತ್ತು ಅಳೆಯಬಹುದಾದ ಗುರಿಯಾಗಿದೆ. ನೀವು ನಿಮ್ಮ ಯಶಸ್ಸನ್ನು ಅಳೆಯಲು ಸಾಧ್ಯವಾಗದಿದ್ದರೆ ಅದು ಗುರಿಯಾಗುವುದಿಲ್ಲ. 3. ಗುರಿಗಳು ಸಮಯ ಪರಿಮಿತಿಯುಳ್ಳದ್ದಾಗಿರಬೇಕು. ಟೈಮ್ ಬೌಂಡ್. ಗುರಿಗಳು ಗಡುವು ಅಥವಾ ಅಂತಿಮ ದಿನಾಂಕದೊಂದಿಗೆ ಸಮಯ ಪರಿಮಿತಿಯುಳ್ಳದ್ದಾಗಿರಬೇಕು. ನಿಮ್ಮ ಗುರಿಗಾಗಿ ನೀವು ನಿರ್ದಿಷ್ಟ ಗಡುವನ್ನು ನಿಗದಿಪಡಿಸಿದಾಗ ಅದನ್ನು ಸಾಧಿಸಲು ನೀವು ಪ್ರತಿದಿನ ಕೆಲಸ ಮಾಡುತ್ತೀರಿ. ಒಂದು ವೇಳೆ ನೀವು ಆ ಗಡುವಿನಲ್ಲಿ ಗುರಿಯನ್ನು ಪೂರೈಸಲು ವಿಫಲವಾದರೆ ನೀವು ಹೊಸ ಗಡುವನ್ನು ನಿಗದಿಪಡಿಸುತ್ತೀರಿ. ಹೀಗೆ ನೀವು ಯಶಸ್ವಿಯಾಗುವವರೆಗೆ ಕೆಲಸ ಮಾಡುತ್ತಲೇ ಇರುತ್ತೀರಿ. 4. ಗುರಿಗಳು ಸವಾಲಿನಿಂದ ಕೂಡಿದವುಗಳಾಗಿರಬೇಕು. ಚಾಲೆಂಜಿಂಗ್. ನಿಮ್ಮ ಗುರಿಗಳು ಸವಾಲಿನಿಂದ ಕೂಡಿದವುಗಳಾಗಿರಬೇಕು. ಅದು ನಿಮ್ಮನ್ನು ಸ್ವಲ್ಪ ವಿಸ್ತರಿಸುವಂತೆ ಮಾಡಬೇಕು, ಅಂದರೆ ನಿಮ್ಮ ಸಾಮರ್ಥ್ಯದ ಮಿತಿಯನ್ನು ಮೀರುವಂತೆ ಮಾಡಬೇಕು. ನೀವು ಹಿಂದೆ ಸಾಧಿಸಿದ್ದಕ್ಕಿಂತ ದೊಡ್ಡದಾದ ಗುರಿಗಳನ್ನು ಹೊಂದಿರಬೇಕು. ನಿಮ್ಮ ಗುರಿಯ ಯಶಸ್ಸಿನ ಸಂಭವನೀಯತೆಯು ಸುಮಾರು 50% ಇರಬೇಕು. ಇದು ಗುರಿಯನ್ನು ಸಾಧಿಸುವ ಸವಾಲನ್ನು ಸ್ವಲ್ಪ ಕಷ್ಟಕರವಾಗಿಸುತ್ತದೆ ಮತ್ತು ನೀವು ವಿಸ್ತರಿಸಿದಾಗ ನಿಮ್ಮ ಉತ್ತಮ ಗುಣಗಳು ಹೊರಬರುತ್ತವೆ. 5. ಗುರಿಗಳು ನಿಮ್ಮ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗಬೇಕು ಮತ್ತು ಪರಸ್ಪರ ಸಾಮರಸ್ಯದಿಂದ ಕೂಡಿರಬೇಕು. ಕಾಂಗ್ರುಯೆಂಟ್ ಆ್ಯಂಡ್ ಹಾರ್ಮೋನಿಯಸ್. ನಿಮ್ಮ ಗುರಿಗಳು ನಿಮ್ಮ ಆಂತರಿಕ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗಬೇಕು ಮತ್ತು ಪರಸ್ಪರ ಒಂದಕ್ಕೊಂದು ವಿರುದ್ಧವಾಗಿರಬಾರದು. ಪರಸ್ಪರ ಸಂಘರ್ಷವನ್ನುಂಟು ಮಾಡುವ ಗುರಿಗಳನ್ನು ನೀವು ಹೊಂದಲು ಸಾಧ್ಯವಿಲ್ಲ. ಬ್ರಿಯಾನ್ ಟ್ರೇಸಿ ಅವರು ವ್ಯವಹಾರದಲ್ಲಿ ಯಶಸ್ವಿಯಾಗಲು ಬಯಸುವ ಮತ್ತು ಅದೇ ಸಮಯದಲ್ಲಿ ವಾರಕ್ಕೆ 2 ದಿನ ಗಾಲ್ಫ್ ಆಡಲು ಬಯಸುವ ಜನರನ್ನು ಭೇಟಿಯಾಗಿದ್ದಾರೆ. ಈ 2 ಗುರಿಗಳನ್ನು ಪೂರೈಸಲು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ, ಏಕೆಂದರೆ ಎರಡಕ್ಕೂ ಸಂಪೂರ್ಣ ವಿಭಿನ್ನ ಮಟ್ಟದ ಸಮಯ ಮತ್ತು ಗಮನ ಬೇಕಾಗುತ್ತದೆ. ನಿಮ್ಮ ಗುರಿಗಳು ಒಂದಕ್ಕೊಂದು ಸಹಾಯ ಮಾಡಬೇಕು. 6. ಗುರಿಗಳು ಸಮತೋಲನದಿಂದ ಕೂಡಿರಬೇಕು. ಬ್ಯಾಲೆನ್ಸ್ಡ್.
ನಿಮ್ಮ ವೃತ್ತಿಜೀವನ, ಹಣಕಾಸು, ಕುಟುಂಬ ಜೀವನ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಂತಹ ನಿಮ್ಮ ಜೀವನದ ಪ್ರಮುಖ 7 ಕ್ಷೇತ್ರಗಳಲ್ಲಿ ನಿಮ್ಮ ಗುರಿಗಳು ಸಮತೋಲನದಿಂದ ಕೂಡಿರಬೇಕು. ಒಂದು ಕಾರು ಸುಗಮವಾಗಿ ಚಲಿಸಲು ಅದರ ಎಲ್ಲಾ ಚಕ್ರಗಳು ಸಮತೋಲನದಲ್ಲಿರಬೇಕಾದಂತೆ, ನೀವು ಸಂತೋಷದ ಜೀವನವನ್ನು ನಡೆಸಲು ನಿಮ್ಮ ಗುರಿಗಳು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮತೋಲಿತವಾಗಿರಬೇಕು. 7. ನೀವು ಜೀವನದ ಒಂದು ಪ್ರಮುಖ ಉದ್ದೇಶವನ್ನು ಹೊಂದಿರಬೇಕು. ಮೇಜರ್ ಪರ್ಪಸ್. ನಿಮ್ಮ ಜೀವನಕ್ಕೆ ಒಂದು ಪ್ರಮುಖ ಉದ್ದೇಶವಿರಬೇಕು. ನೀವು ಒಂದು ಗುರಿಯನ್ನು ಹೊಂದಿರಬೇಕು. ಅದನ್ನು ನೀವು ಪೂರೈಸಿದರೆ ಅದು ನಿಮ್ಮ ಜೀವನದ ಇತರ ಎಲ್ಲಾ ಗುರಿಗಳನ್ನು ಸಾಧಿಸಲು ಹೆಚ್ಚು ಸಹಾಯ ಮಾಡುತ್ತದೆ. ಇದು ನಿಮ್ಮೆಲ್ಲ ಶಕ್ತಿಯ ಕೇಂದ್ರಬಿಂದುವಾಗಬೇಕು. ಭಾಗ 9. ಗುರಿಗಳನ್ನು ನಿಗದಿಪಡಿಸಲು ಮತ್ತು ಸಾಧಿಸಲು 12 ಹಂತಗಳು. 12 ಸ್ಟೆಪ್ಸ್ ಟು ಸೆಟ್ ಅಂಡ್ ಅಚೀವ್ ಗೋಲ್ಸ್. ಬ್ರಿಯಾನ್ ಟ್ರೇಸಿ ಅವರು ಲಕ್ಷಾಂತರ ಜನರಿಗೆ ಕಲಿಸಿದ ಒಂದು ನಿರ್ದಿಷ್ಟ ಗುರಿ ನಿಗದಿಪಡಿಸುವ ವಿಧಾನವಿದೆ. ಇದು ಅಡುಗೆಮನೆಯಲ್ಲಿನ ಪಾಕವಿಧಾನದಷ್ಟೇ ನಿಖರವಾಗಿದೆ. ಯಶಸ್ವಿ ಮತ್ತು ಸಂತೋಷದಾಯಕ ಜನರು ಸಾರ್ವಕಾಲಿಕವಾಗಿ ಈ 12 ಹಂತಗಳನ್ನು ಬಳಸುತ್ತಾರೆ, ಅವರು ತಿಳಿದಿದ್ದರೂ ಅಥವಾ ಇಲ್ಲದಿದ್ದರೂ ಸಹ. 1. ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂದು ನಿರ್ಧರಿಸಿ. ಡಿಟರ್ಮೈನ್ ವಾಟ್ ಯು ಟ್ರೂಲಿ ವಾಂಟ್. ಮೊದಲ ಹಂತವೆಂದರೆ ನಿಮ್ಮ ಗುರಿಯ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ಹೊಂದುವುದು. ನಿಮ್ಮ ಸಂಪೂರ್ಣ ಜೀವನದಲ್ಲಿ ನೀವು ಕೇವಲ ಒಂದು ಗುರಿಯನ್ನು ಮಾತ್ರ ಪೂರೈಸಲು ಸಾಧ್ಯವಾದರೆ ಅದು ಏನಾಗಿರುತ್ತದೆ? ನಿಮ್ಮ ಹೃದಯ ಮತ್ತು ಮನಸ್ಸಿನ ಆಳದಿಂದ ನಿಮಗೆ ಏನು ಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕು. 2. ಅದನ್ನು ಸಾಧಿಸಲು ನೀವು ಸಂಪೂರ್ಣವಾಗಿ ನಂಬಿಕೆಯಿಡಿ. ಬಿಲೀವ್ ಯು ಕ್ಯಾನ್ ಅಚೀವ್ ಇಟ್. ಗುರಿ ಸಾಧನೆಯ 2ನೇ ಹಂತವೆಂದರೆ ನೀವು ನಿಮ್ಮ ಗುರಿಯನ್ನು ಪೂರೈಸಲು ಸಾಧ್ಯ ಎಂದು ನೀವು ಸಂಪೂರ್ಣವಾಗಿ ನಂಬಬೇಕು. ನಿಮ್ಮ ಗುರಿಗಳನ್ನು ನಿಗದಿಪಡಿಸಲು ನೀವು ಪ್ರಾರಂಭಿಸಿದಾಗ ಅದನ್ನು ಸಾಧಿಸಲು ನೀವು ಅರ್ಹರು ಎಂದು ನಿಮ್ಮ ನಂಬಿಕೆಗಳನ್ನು ನೀವು ಸರಿಪಡಿಸಬೇಕು. ನೀವು ಪ್ರತಿ ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟಂತೆ ಆ ಗುರಿಯನ್ನು ಸಾಧಿಸುವುದು ನಿಮಗೆ ಸಾಧ್ಯ ಎಂದು ನಿಮ್ಮ ನಂಬಿಕೆಯು ಬಲಗೊಳ್ಳುತ್ತದೆ. 1000 ಮೈಲಿಗಳ ಪ್ರಯಾಣವು ಒಂದೇ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ ಎಂಬ ಗಾದೆಯ ಅರ್ಥ ಇದೇ ಆಗಿದೆ. 3. ನಿಮ್ಮ ಗುರಿಯನ್ನು ಬರೆಯಿರಿ. ರೈಟ್ ಡೌನ್ ಯುವರ್ ಗೋಲ್. ಗುರಿ ಸಾಧನೆಯ 3ನೇ ಹೆಜ್ಜೆ ಏನೆಂದರೆ ನಿಮ್ಮ ಗುರಿಯನ್ನು ಬರೆಯುವುದು. ಬರೆಯದ ಗುರಿ ಗುರಿಯೇ ಅಲ್ಲ, ಅದು ಕೇವಲ ಒಂದು ಆಸೆ. ಯಶಸ್ವಿ ಜನರು ತಮ್ಮ ಬರೆಯಲ್ಪಟ್ಟ ಮತ್ತು ವಿವರವಾದ ಗುರಿಗಳ ಮೇಲೆ ಕೆಲಸ ಮಾಡುತ್ತಾರೆ ಮತ್ತು ಅದನ್ನು ಕಾಲಕಾಲಕ್ಕೆ ಪರಿಶೀಲಿಸುತ್ತಾರೆ. ನಿಮ್ಮನ್ನು ಯಾವಾಗಲೂ ಕೇಳಿಕೊಳ್ಳಿ, ಈ ಗುರಿಯನ್ನು ಸಾಧಿಸುವಲ್ಲಿ ನನ್ನ ಯಶಸ್ಸನ್ನು ನಾನು ಹೇಗೆ ಅಳೆಯುತ್ತೇನೆ? ನನ್ನ ಪ್ರಗತಿಯನ್ನು ಅಳೆಯಲು ನಾನು ಯಾವ ಮಾನದಂಡಗಳನ್ನು ಹೊಂದಿಸುತ್ತೇನೆ? ನನ್ನ ಪ್ರಗತಿಯನ್ನು ಪರೀಕ್ಷಿಸಲು ನಾನು ಯಾವ ಮಾನದಂಡಗಳನ್ನು ಬಳಸಬಹುದು? ಸ್ಪಷ್ಟವಾದ ಅಳತೆಗೋಲುಗಳನ್ನು ನಿಗದಿಪಡಿಸುವುದು ಅತ್ಯಂತ ಮಹತ್ವದ ಹಂತವಾಗಿದೆ. 4. ನಿಮ್ಮ ಆರಂಭಿಕ ಹಂತವನ್ನು ವಿಶ್ಲೇಷಿಸಿ. ಅನಲೈಸ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ನಿಮ್ಮ ಗುರಿಯೊಂದಿಗೆ ನಿಮ್ಮ ಆರಂಭಿಕ ಹಂತವನ್ನು ನಿರ್ಣಯಿಸುವುದು 4ನೇ ಹಂತವಾಗಿದೆ. ನೀವು ಎಲ್ಲಿದ್ದೀರಿ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ನೀವು ಮೊದಲು ನಿಮ್ಮನ್ನು ತೂಕ ಮಾಡಿಕೊಳ್ಳಬೇಕು, ಅಂದರೆ ನಿಮ್ಮ ತೂಕವನ್ನು ತಿಳಿದುಕೊಳ್ಳಬೇಕು. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಬಯಸಿದರೆ ನೀವು ಒಂದು ಆರ್ಥಿಕ ಹೇಳಿಕೆಯನ್ನು ತಯಾರಿಸಬೇಕು ಮತ್ತು ನಿಮ್ಮ ಇಂದಿನ ನಿವ್ವಳ ಮೌಲ್ಯ ಏನು ಎಂದು ಕಂಡುಹಿಡಿಯಬೇಕು. ನಿಮ್ಮ ಪರಿಸ್ಥಿತಿಯನ್ನು ನೀವು ನೋಡಿದಾಗ ಮತ್ತು ನಿಮ್ಮ ಆರಂಭಿಕ ಹಂತವನ್ನು ಕಂಡುಕೊಂಡಾಗ ನೀವು ನಂಬಬಹುದಾದ ಮತ್ತು ಬಳಸಬಹುದಾದ ಗುರಿಗಳನ್ನು ನಿಗದಿಪಡಿಸಲು ನೀವು ಒತ್ತಾಯಿಸಲ್ಪಡುತ್ತೀರಿ. 5. ಅದು ನಿಮಗೆ ಏಕೆ ಬೇಕು ಎಂದು ತಿಳಿಯಿರಿ. ನೋ ವೈ ಯು ವಾಂಟ್ ಇಟ್. ನಿಮಗೆ ಆ ಗುರಿ ಏಕೆ ಬೇಕು ಎಂದು ನಿರ್ಧರಿಸುವುದು 5ನೇ ಹಂತವಾಗಿದೆ. ಆ ಗುರಿಯನ್ನು ಪೂರೈಸುವುದರಿಂದ ನಿಮಗೆ ದೊರೆಯುವ ಎಲ್ಲಾ ಪ್ರಯೋಜನಗಳ ಪಟ್ಟಿಯನ್ನು ಮಾಡಿ. ಗುರಿಯನ್ನು ಸಾಧಿಸಲು ನೀವು ಹೆಚ್ಚು ಕಾರಣಗಳನ್ನು ಹೊಂದಿದ್ದರೆ ಅದನ್ನು ಸಾಧಿಸುವ ನಿಮ್ಮ ತೀವ್ರವಾದ ಆಸೆಯೂ ಹೆಚ್ಚಾಗುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ನಿಮಗೆ 1-2 ಕಾರಣಗಳಿದ್ದರೆ ನಿಮ್ಮ ಪ್ರೇರಣೆ ಕಡಿಮೆ ಇರುತ್ತದೆ. ಆದರೆ ನಿಮ್ಮ ಗುರಿಯನ್ನು ಸಾಧಿಸಲು 40-50 ಕಾರಣಗಳಿದ್ದರೆ ನಿಮ್ಮ ಪ್ರೇರಣೆ ಗಗನಕ್ಕೇರುತ್ತದೆ ಮತ್ತು ನಿಮ್ಮ ಹಾದಿಯಲ್ಲಿ ಏನೂ ಅಡ್ಡಿಯಾಗುವುದಿಲ್ಲ. 6. ಒಂದು ಗಡುವು ದಿನಾಂಕವನ್ನು ನಿಗದಿಪಡಿಸಿ. ಸೆಟ್ ಎ ಡೆಡ್ ಲೈನ್. ನಿಮ್ಮ ಗುರಿಯನ್ನು ಸಾಧಿಸಲು ಗಡುವು ದಿನಾಂಕವನ್ನು ನಿಗದಿಪಡಿಸುವುದು 6ನೇ ಹಂತವಾಗಿದೆ. ಒಂದು ಗಡುವು ದಿನಾಂಕವು ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ, ಇದರಿಂದ ನೀವು ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ನೀವು ಗಡುವಿನ ಅರ್ಧದಷ್ಟು ಗುರಿಯನ್ನು ಮಾತ್ರ ಪೂರೈಸಬಹುದು ಮತ್ತು ಉಳಿದ ಅರ್ಧವನ್ನು ಗಡುವಿನ ನಂತರ ಪೂರೈಸಬಹುದು. ಆದರೆ ಅಂತಿಮ ದಿನಾಂಕವನ್ನು ಹೊಂದಿರುವುದು ಅತ್ಯಗತ್ಯ. ರೈಲು ಹೊರಡುವ ಸಮಯವನ್ನು ನಿಖರವಾಗಿ ಬರೆದಿರುವಂತೆ ನಿಮ್ಮ ಗುರಿಗೂ ಒಂದು ನಿಖರವಾದ ದಿನಾಂಕ ಇರಬೇಕು. ನಿಮ್ಮ ಗುರಿ ತುಂಬಾ ದೊಡ್ಡದಾಗಿದ್ದರೆ ನೀವು ಗಡುವನ್ನು ಸಣ್ಣ ಉಪಗಡುವುಗಳಾಗಿ ವಿಭಜಿಸಬೇಕು. ಇದು ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. 7. ನಿಮ್ಮ ಅಡೆತಡೆಗಳನ್ನು ಗುರುತಿಸಿ. ಐಡೆಂಟಿಫೈ ಯೋರ್ ಆಬ್ಸ್ಟಿಕಲ್ಸ್. ಗುರಿ ನಿಗದಿಪಡಿಸುವ 7ನೇ ಹಂತವೆಂದರೆ ನಿಮ್ಮ ಗುರಿ ಮತ್ತು ನಿಮ್ಮ ನಡುವಿನ ಅಡೆತಡೆಗಳ ಬಗ್ಗೆ ತಿಳಿದುಕೊಳ್ಳುವುದು. ನಿಮ್ಮನ್ನು ತಡೆಯುತ್ತಿರುವುದು ಯಾವುದು? ನಿಮಗೆ ಅಡ್ಡಿಪಡಿಸುತ್ತಿರುವ ವಿಷಯಗಳಲ್ಲಿ ಅತಿ ದೊಡ್ಡ ಅಡಚಣೆ ಯಾವುದು? ಇಲ್ಲಿ ನೀವು 80-20 ನಿಯಮವನ್ನು ಸಹ ಬಳಸಬಹುದು.
ಈ ನಿಯಮವು ನಿಮ್ಮನ್ನು ತಡೆಯುತ್ತಿರುವ 20% ಕಾರಣಗಳು ಆಂತರಿಕವಾಗಿವೆ, ಅಂದರೆ ನಿಮ್ಮೊಳಗೆ ಇವೆ ಎಂದು ಹೇಳುತ್ತದೆ. ಆದರೆ 70% ಕಾರಣಗಳು ಬಾಹ್ಯವಾಗಿವೆ, ಅಂದರೆ ನಿಮ್ಮ ಸುತ್ತಲಿನ ಜಗತ್ತಿನಲ್ಲಿವೆ. ಉನ್ನತ ಜನರು ತಮ್ಮೊಳಗೆ ನೋಡುತ್ತಾರೆ ಮತ್ತು ನನ್ನನ್ನು ತಡೆಯುತ್ತಿರುವ ವಿಷಯ ನನ್ನೊಳಗೇನು ಇದೆ ಎಂದು ಕೇಳುತ್ತಾರೆ. 8. ನಿಮಗೆ ಅಗತ್ಯವಿರುವ ಜ್ಞಾನ ಮತ್ತು ಕೌಶಲ್ಯಗಳನ್ನು ತಿಳಿಯಿರಿ. ನೋ ದಿ ನಾಲೆಜ್ ಅಂಡ್ ಸ್ಕಿಲ್ಸ್ ಯು ನೀಡ್. ಗುರಿಯನ್ನು ಸಾಧಿಸಲು ನಿಮಗೆ ಅಗತ್ಯವಿರುವ ಹೆಚ್ಚುವರಿ ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯಗಳು ಯಾವುವು ಎಂದು ಕಂಡುಹಿಡಿಯುವುದು 8ನೇ ಹಂತವಾಗಿದೆ. ನೆನಪಿಡಿ, ಮಾಹಿತಿಯೇ ಶಕ್ತಿ. ನೀವು ಹಿಂದೆಂದೂ ಸಾಧಿಸದ ಯಾವುದನ್ನಾದರೂ ಪಡೆಯಲು ನೀವು ಹಿಂದೆಂದೂ ಮಾಡದ ಯಾವುದನ್ನಾದರೂ ಮಾಡಬೇಕಾಗುತ್ತದೆ. ಪ್ರತಿ ಹೊಸ ಗುರಿಯನ್ನು ಕಲಿಯುವ ಉದ್ದೇಶದೊಂದಿಗೆ ಜೋಡಿಸುವುದು ಬಹಳ ಮುಖ್ಯ. ಈ ಗುರಿಯನ್ನು ಸಾಧಿಸಲು ನೀವು ಯಾವ ವಿಷಯಗಳನ್ನು ಕಲಿಯಬೇಕು ಎಂದು ನೀವು ನಿರ್ಧರಿಸಬೇಕು. ಯಾವ ಪುಸ್ತಕಗಳನ್ನು ಓದಿದರೆ, ಯಾವ ತರಬೇತಿಯನ್ನು ತೆಗೆದುಕೊಂಡರೆ ಅಥವಾ ಯಾವ ವಿಭಿನ್ನ ಕೆಲಸವನ್ನು ಮಾಡಿದರೆ ಗುರಿಯನ್ನು ಸಾಧಿಸಲು ಹೆಚ್ಚು ಸಹಾಯವಾಗುತ್ತದೆ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ನಿಮ್ಮ ಉತ್ತರ ಏನೇ ಇರಲಿ, ಅದನ್ನು ಬರೆಯಬೇಕು ಮತ್ತು ಆ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಲು ಒಂದು ಯೋಜನೆಯನ್ನು ರೂಪಿಸಬೇಕು. ನಂತರ ಪ್ರತಿದಿನ ಆ ಯೋಜನೆಯ ಪ್ರಕಾರ ಕೆಲಸ ಮಾಡಬೇಕು. ಈ ಒಂದು ಕ್ರಿಯೆಯು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. 9. ನಿಮಗೆ ಯಾವ ಜನರ ಸಹಾಯ ಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಿ. ನೋ ಹೂಸ್ ಹೆಲ್ಪ್ ಯು ನೀಡ್. ಗುರಿ ಸಾಧನೆಯಲ್ಲಿ 9ನೇ ಹೆಜ್ಜೆ ಏನೆಂದರೆ, ಈ ಗುರಿಯನ್ನು ಸಾಧಿಸಲು ನಿಮಗೆ ಯಾರ ಸಹಕಾರ ಅಥವಾ ಸಹಾಯ ಬೇಕಾಗುತ್ತದೆ ಎಂದು ಕಂಡುಹಿಡಿಯುವುದು. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಪ್ರಾರಂಭಿಸಿ. ಅವರ ಸಹಾಯವನ್ನು ಪಡೆಯಲು ನೀವು ಏನು ಮಾಡಬೇಕು? ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುವ ಮೂಲಕ ನೀವು ಅವರ ಸಹಕಾರವನ್ನು ಪಡೆಯಬಹುದು? ಈ ಪ್ರಶ್ನೆಗಳನ್ನು ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು. ಯಶಸ್ಸು ಎನ್ನುವುದು ಸಂಬಂಧಗಳ ಮೇಲೆ ನಿಂತಿದೆ. 10. ಒಂದು ಯೋಜನೆಯನ್ನು ರಚಿಸಿ ಮತ್ತು ಎಲ್ಲವನ್ನೂ ಒಟ್ಟುಗೂಡಿಸಿ. ಕ್ರಿಯೇಟ್ ಅ ಪ್ಲಾನ್ ಆ್ಯಂಡ್ ಪುಟ್ ಎವ್ರಿಥಿಂಗ್ ಟುಗೆದರ್. ನಿಮ್ಮ ಗುರಿಯನ್ನು ಸಾಧಿಸಲು ಒಂದು ಯೋಜನೆಯನ್ನು ರಚಿಸುವುದು 10ನೇ ಹಂತವಾಗಿದೆ. ಒಂದು ಯೋಜನೆಯು ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಮಾಡಬೇಕಾದ ಎಲ್ಲಾ ಕಾರ್ಯಗಳ ಸಂಯೋಜನೆಯಾಗಿದೆ. ಇದರಲ್ಲಿ ಹಿಂದಿನ ಹಂತಗಳಲ್ಲಿ ಗುರುತಿಸಲಾದ ಎಲ್ಲಾ ಅಂಶಗಳು ಸೇರಿರುತ್ತವೆ. ನೀವು ಪ್ರವಾಸಕ್ಕೆ ಹೋಗುವ ಮೊದಲು ಮಾಡುವ ಯೋಜನೆಯಂತೆಯೇ ಇದು ಇರುತ್ತದೆ. 11. ನಿಮ್ಮ ಗುರಿಯನ್ನು ಯಾವಾಗಲೂ ದೃಶ್ಯೀಕರಿಸಿ. ಆಲ್ವೇಸ್ ವಿಜುವಲೈಸ್ ಯೋರ್ ಗೋಲ್. ಗುರಿ ನಿಗದಿಪಡಿಸುವ 11ನೇ ಹಂತವೆಂದರೆ ನೀವು ಪ್ರತಿದಿನ ನಿಮ್ಮ ಗುರಿಯನ್ನು ದೃಶ್ಯೀಕರಿಸಬೇಕು, ಅಂದರೆ ಅದನ್ನು ಸಾಧಿಸಿದಂತೆಯೇ ಕಲ್ಪಿಸಿಕೊಳ್ಳಬೇಕು. ನಿಮ್ಮ ಮನಸ್ಸಿನ ಕಣ್ಣುಗಳಿಂದ ನಿಮ್ಮ ಗುರಿಯನ್ನು ನೋಡಿ. ನೀವು ಅದನ್ನು ಈಗಾಗಲೇ ಸಾಧಿಸಿದ್ದರೆ ಹೇಗಿರುತ್ತದೆ ಎಂದು ಅನುಭವಿಸಿ. ನೀವು ಗುರಿಯನ್ನು ಸಾಧಿಸಿದ ನಂತರ ನಿಮಗೆ ಸಿಗುವ ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸಿ. ಈ ದೃಶ್ಯೀಕರಣವನ್ನು ಬೆಳಿಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗುವ ಮೊದಲು ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಇದು ನಿಮ್ಮ ಗುರಿಯ ಮೇಲೆ ಕೆಲಸ ಮಾಡಲು ನಿಮ್ಮನ್ನು ಹೆಚ್ಚು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಗುರಿಯು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಪ್ರೋಗ್ರಾಂ ಆಗಲು ಪ್ರಾರಂಭಿಸುತ್ತದೆ. 12. ಎಂದಿಗೂ ಹಿಮ್ಮೆಟ್ಟಬೇಡಿ. ನೆವರ್ ಗಿವ್ ಅಪ್. ಗುರಿ ನಿಗದಿಪಡಿಸುವ ಕೊನೆಯ, ಅಂದರೆ 12ನೇ ಹಂತವೆಂದರೆ ನೀವು ಏನು ಮಾಡುತ್ತಿದ್ದೀರೋ ಅದನ್ನು ದೃಢತೆಯಿಂದ ಮುಂದುವರಿಸಿಕೊಂಡು ಹೋಗುವುದು. ನೀವು ಎಂದಿಗೂ ಹಿಮ್ಮೆಟ್ಟುವುದಿಲ್ಲ ಎಂದು ನಿರ್ಧರಿಸಿ. ಏನಾದರೂ ಆಗಲಿ, ಗುರಿಯನ್ನು ಪೂರ್ಣಗೊಳಿಸುವವರೆಗೆ ನೀವು ಕೆಲಸ ಮಾಡುತ್ತಲೇ ಇರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಈ ನಿರ್ಣಯವು ಇತರ ಹಲವು ಅಂಶಗಳಿಗಿಂತ ಹೆಚ್ಚು ಸಹಾಯ ಮಾಡುತ್ತದೆ. ಈ ವೃತ್ತಿಪರ ನಿರ್ಣಯವನ್ನು ಮಾಡಿದಾಗ ನೀವು ಕಷ್ಟಗಳನ್ನು ಎದುರಿಸಿದಾಗಲೂ ಪ್ರೇರೇಪಿತರಾಗಿರುತ್ತೀರಿ. ಈ 12 ಹಂತಗಳನ್ನು ಶಿಸ್ತಿನಿಂದ ಪಾಲಿಸುವುದರಿಂದ ನಿಮ್ಮ ಯಶಸ್ಸು ಖಚಿತವಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬ್ರಿಯಾನ್ ಟ್ರೇಸಿ ಅವರ ಗೋಲ್ಸ್ ಕೃತಿಯು ಅತ್ಯಂತ ವಿವರವಾದ ಸೂತ್ರಗಳನ್ನು ಒಳಗೊಂಡಿದೆ. ಸಾಧ್ಯವಾದರೆ ನೀವು ಈ ಪುಸ್ತಕದ ಸಂಪೂರ್ಣ ನೋಟ್ಸ್ಗಳನ್ನು ತಯಾರಿಸಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಈ ಪುಸ್ತಕದಲ್ಲಿನ ಎಲ್ಲಾ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನಾವು ಆಶಿಸುತ್ತೇವೆ. ನೀವು ಈ ಪುಸ್ತಕವನ್ನು ಆಡಿಯೋ ರೂಪದಲ್ಲಿ ಕೇಳಲು ಅಥವಾ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲು ಬಯಸಿದರೆ ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ. ಇಲ್ಲಿಯವರೆಗೆ ನಮ್ಮ ಈ ಚಾನೆಲ್ಗೆ ನೀವು ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಚಂದಾದಾರರಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯ ಕಾಮೆಂಟ್ಗಳನ್ನು ನೀಡಿ. ನಿಮ್ಮ ಈ ಪ್ರೋತ್ಸಾಹವು ನಮ್ಮ ಪ್ರೇರಣೆಯನ್ನು ಸ್ಥಿರವಾಗಿ ಹೆಚ್ಚಿಸುತ್ತದೆ. ಈ ಮಹತ್ವದ ಜ್ಞಾನವು ಇತರರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಈ ಸಂಚಿಕೆಯನ್ನು ಹಂಚಿಕೊಳ್ಳಿ. ಶೀಘ್ರದಲ್ಲೇ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಗುರಿಗಳು ಮತ್ತು ನಿಮ್ಮ ಆಲೋಚನೆಗಳು ನಿಮ್ಮ ಜೀವನವನ್ನು ಸೃಷ್ಟಿಸುವಂತಹ ಸೃಜನಾತ್ಮಕ ಶಕ್ತಿಯಾಗಿವೆ. ನಿಮ್ಮ ಆಲೋಚನೆಗಳನ್ನು ಯಾವಾಗಲೂ ಸಕಾರಾತ್ಮಕವಾಗಿಡಿ ಮತ್ತು ನೀವು ಬಯಸಿದ ಜೀವನವನ್ನು ಪಡೆಯಲು ನೀವು ಅರ್ಹರು ಎಂಬುದನ್ನು ಎಂದಿಗೂ ಮರೆಯಬೇಡಿ. ಶುಭವಾಗಲಿ.